ಸೊ ಜೊತೆಗೆ ಪಿ ಯು ಸಿ ಅಲ್ಲೇ ತಗೊಳ್ಬಹುದು. ಸೊ ಇದು ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದಿ ಕಾಮರ್ಸ್ ಲೈನ್. ಈ ಕಾಮರ್ಸ್ ಲೈನ್ ಅಲ್ಲಿ ನೀವು ಇನ್ನೂ ಉನ್ನತವಾಗಿ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗ್ಬೇಕಂದ್ರೆ CGPA ಕೋರ್ಸ್ ಇದೆ, CFA ಕೋರ್ಸ್ ಇದೆ. ಇವು ಎಲ್ಲಾ ಕೋರ್ಸು ನೀವು ಮಾಡಿದ್ರು ಸಹ ನಿಮಗೆ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಲ್ಲಿ ಒಳ್ಳೊಳ್ಳೆ ಅಪಾರ್ಚುನಿಟೀಸ್ ಇದೆ ಸರ್. ಇಲ್ಲಿ ಎಲ್ಲ ಭಾಗವಹಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿರ್ಬೋದು, ಪೇರೆಂಟ್ಸ್ ಇರ್ಬೋದು, ನನ್ನ ನೆಚ್ಚಿನ ಗುರುಗಳಿರ್ಬೋದು. ಇವು ಇಷ್ಟು ಕೋರ್ಸ್ಗಳಿಗೆ ಈಗ ಸದ್ಯದ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆ ವ್ಯಾಲ್ಯೂ ಇದೆ. ಅಷ್ಟೇ ಅಲ್ಲದೆ ನೀವು ಸ್ವಂತ ಪ್ರಾಕ್ಟೀಸು ಮಾಡ್ಬೋದು. ಇದ್ರ ಜೊತೆಗೆ ನೀವು ಲಾ ಕೋರ್ಸು ತಗೊಳ್ಬೋದು. ಲಾ ಮಾಡಿಬಿಟ್ಟು ನೀವು ಕಾರ್ಪೊರೇಟ್ ಲಾ ಆದ್ರೂ ಮಾಡಿ, ಇಂಡಸ್ಟ್ರಿಯಲ್ ಲಾ ಆದ್ರೂ ಮಾಡಿ, ಅದರಲ್ಲಿ ಸಹ ನಿಮಗೆ ಉನ್ನತವಾದಂತಹ ಅಪಾರ್ಚುನಿಟೀಸ್ ಸಿಗುತ್ತೆ. ಇಲ್ಲ ನಮಗೆ ಕೆಲವು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಇಲ್ಲ ನಾವು ಟೀಚಿಂಗ್ ಮಾಡಬೇಕು ಅಂತ ಇರುತ್ತೆ, ಅವರು M.Com ಮಾಡ್ಕೊಂಡ್ಬಿಟ್ಟು ಗೌರ್ಮೆಂಟಿಂದ ಅಂದರೆ UGC ಮತ್ತು ಇಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಮೈಸೂರು ಯೂನಿವರ್ಸಿಟಿ ಅವರು ಕಂಡಕ್ಟ್ ಮಾಡ್ತಕ್ಕಂಥ SLAT ಅಂದರೆ ಸೆಟ್ ಇಲ್ಲಿ ಕ್ಲಿಯರ್ ಮಾಡಿಬಿಟ್ಟು ಪ್ರಾಧ್ಯಾಪಕರಾಗ್ಬೋದು ಅಥವಾ ಯಾವ್ದಾದ್ರು ಯೂನಿವರ್ಸಿಟಿಯಲ್ಲಿ ಜಾಯ್ನ್ ಆಗ್ಬೋದು. ಇಲ್ಲ ನೀವು ಬೇಡ ನಾವು ಇನ್ನು ಮುಂದೆ ಹೋಗ್ಬಿಟ್ಟು ನಾವು PhD ಮಾಡ್ತೀವಿ ಅಂದರೆ IIMs ಇದೆ, UGC ಗ್ರಾಂಟೆಡ್ ಯೂನಿವರ್ಸಿಟೀಸ್ ಅಲ್ಲೂ ನೀವು ಕಂಟಿನ್ಯೂ ಮಾಡ್ಬೋದು. ಸೊ ಇದು ರಿಲೇಟೆಡ್ ಟು M.Com. ಇಲ್ಲ ಬೇಡ ನಾನು ಅಡ್ಮಿನಿಸ್ಟ್ರೇಟಿವ್ ಲೈನಲ್ಲಿ ಬರ್ತೀನಿ ಅಂದರೆ ನೀವು ಪದವಿ ಮುಗಿಸಿದ ನಂತರ ಕಾಮರ್ಸ್ ಆದ ನಂತರ B.Com ತಗೋತಿರೋ ಅಥವಾ BBA ತಗೋತಿರೋ, ಅದ್ರ ನಂತರ MBA ಮಾಡ್ಬೋದು, ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಅದರಲ್ಲೇ ವೆರೈಟೀಸ್ ಇದೆ. ನೀವು ಮಾರ್ಕೆಟಿಂಗ್ ತಗೊಳ್ಳಿ, HR ತಗೊಳ್ಳಿ, ಅಥವಾ ನೀವು ಫೈನಾನ್ಸ್ ತಗೋಬಹುದು. ಇಲ್ಲ ITN ಸಿಸ್ಟಮ್ಸ್ ಅಂತ ಹೊಸವಾಗಿ ಬಂದಿದೆ. ಯಾರಾದರೂ ನೀವು MNCs ಜಾಯ್ನ್ ಆಗ್ಬೇಕಾದ್ರೆ ITN ಸಿಸ್ಟಮ್ಸ್ ತಗೋಬಹುದು. ಫೈನಾನ್ಸ್ ಅಂತ ಇವಾಗ ಎವರ್ ಗ್ರೀನ್ ಫೀಲ್ಡ್. ಹಾಗೆ HR ಮಾನವ ಸಂಪನ್ಮೂಲ ವಿಷಯಕ್ಕೆ ಸಂಬಂಧಿಸಿದಂಥದ್ದು, ಅದನ್ನು ಸಹ ತಗೋಬಹುದು. ಅದ್ರ ಜೊತೆಗೆ ನೀವು LLBನೂ ಮಾಡ್ಕೋಬಹುದು. ಈಗ LLB ಪ್ಲಸ್ HR ನೀವು ಮಾಡ್ಕೊಂಡ್ರೆ ಯಾವುದೇ ಕಂಪ್ನಿಯಲ್ಲಿ ನಿಮಗೆ ಸುಲಭವಾಗಿ ಜಾಬ್ ಸಿಗುತ್ತೆ. ಇದು ಇಷ್ಟು ಒಂದು ನನಗೆ ಗೊತ್ತಿರುವಂಥದ್ದು. ಇಲ್ಲ ನೀವು ನಾವಿಲ್ಲ ಗೌರ್ಮೆಂಟ್ ಜಾಯಿನ್ ಆಗ್ತೀವಿ ಅಂದರೆ ಯಾರು M.Com ಮುಗಿಸಿರ್ತಾರೆ ಅವರಿಗೆ KS ರಿಲೇಟೆಡ್ ಆದಂಥ ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ ಒಂದು ಹೊಸ ಪೋಸ್ಟ್ ಇದೆ. ಮುಂಚೆನೇ ಇತ್ತದು KS ಅಲ್ಲಿ ಮರ್ಜ್ ಆಗಿ ಹೋಗ್ಬಿಟ್ಟಿತ್ತು. ಅಸಿಸ್ಟೆಂಟ್ ಕಂಟ್ರೋಲರ್ಗೆ ನೀವು ಸ್ಪೆಸಿಫಿಕ್ ಆಗಿ M.Com, MBA, CA, ICAA ಇವರನ್ನೇ ಕಾಲ್ ಮಾಡೋದು. ಅದು ಅಲ್ಲದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಸ್ ಲೈಕ್ ಇಂಡಸ್ಟ್ರಿಯಲ್ ಕಾಮರ್ಸ್ ಡಿಪಾರ್ಟ್ಮೆಂಟು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಇರ್ತಕ್ಕಂಥ CAG ಆಡಿಟ್ ಡಿಪಾರ್ಟ್ಮೆಂಟು, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಡಿಪಾರ್ಟ್ಮೆಂಟು, ಇಲ್ಲಿ ಎಲ್ರಿಗೂ ಕಾಮರ್ಸ್ದವ್ರಿಗೆ ಮೊದಲ ಆದ್ಯತೆ. ಈಗಿನ ಟ್ರೆಂಡ್ ಪ್ರಕಾರ ಹೋಗ್ಬೇಕಂದ್ರೆ ಎಲ್ಲ ಮುಖ್ಯವಾಗಿ ಮೋಸ್ಟ್ MNCs ದೇ ಪ್ರಿಫರ್ ಓನ್ಲಿ B.Com ಸ್ಟೂಡೆಂಟ್ಸ್. B.Com, CA, ICAA ಈ ಸ್ಟೂಡೆಂಟ್ಸ್ನ ಪ್ರಿಫರ್ ಮಾಡ್ತಾರೆ. ಈ ಸ್ಟೂಡೆಂಟ್ಸು ನೀವು ಯಾವತ್ತೂ ನಿಮಗೆ ಜಾಬ್ ಅಪಾರ್ಚುನಿಟೀಸ್ ಇಲ್ಲ ಅಂತ, ನಿಮ್ಗೆ ಎಲ್ಲವೂ ಅಪಾರ್ಚುನಿಟೀಸ್ ಇರುತ್ತೆ, ಪ್ರೊವೈಡೆಡ್ ನೀವು ಕರೆಕ್ಟಾಗಿ ಮಾಡ್ಕೊಂಡ್ರೆ. ಇದು ಅಲ್ಲದೆ ನೀವು ಬೇಡ ನಾವು ಇಂಟರ್ನ್ಯಾಷನಲ್ ಹೋಗ್ಬೇಕಂದ್ರೆ ನಾನು ಅವಾಗ ಹೇಳಿದೆ CFA ಕೋರ್ಸ್ ಅಂತ, ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್ ಅಂತ. ಅಮೇರಿಕಾದಂಥ ಅಮೇರಿಕಾ ಅಷ್ಟೇ ಅಲ್ಲದೆ ಇಡೀ ಯುರೋಪ್ ಯೂನಿಯನ್ನಲ್ಲೂ ನಿಮಗೆ ಒಳ್ಳೆ ಅಪಾರ್ಚುನಿಟೀಸ್ ಇದೆ. ಇದು ಅಲ್ಲದೆ CGPA ಕೋರ್ಸ್ ಅಂತ, ಚಾರ್ಟರ್ಡ್ ಫೈನಾನ್ಷಿಯಲ್ ಅನಾಲಿಸ್ಟ್. ಇದಲ್ಲದೆ CGPA ಕೋರ್ಸು, ICMA ಕೋರ್ಸು, ಇದು USA ಸರ್ಟಿಫೈಡ್ ಕೋರ್ಸಸ್ ಇವೆಲ್ಲ. ಇದು ಸಹ ನಿಮಗೆ ಎಲ್ಲಿ ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಗೆ ಒಳ್ಳೆ ವ್ಯಾಲ್ಯೂ ಕೊಡುತ್ತೆ. ಈಗಾಗಲೇ ಮುಗಿಸಿದಂಥ ಸುಮಾರು ಜನ ನಮ್ಮ ಹಳೆ ಫ್ರೆಂಡ್ಸ್ ಇರ್ಬೋದು, ಅವರೆಲ್ಲ ಹೇಳ್ತಾರೆ ಕಾಮರ್ಸ್ ಹೇಳಿರ್ತಕ್ಕಂಥ ಒಳ್ಳೆ ವ್ಯಾಲ್ಯೂ ಇದೆ ಅಂತ. ಸೊ ಇದು ಹಲೋ ಓಕೆ ಸರ್, ಆಯ್ತು ಸರ್. ಓಕೆ, ಅಂದರೆ ಈಗ ನಮ್ಮಲ್ಲಿ ಆರ್ಟ್ಸು, ಕಾಮರ್ಸು ಮತ್ತು ಸೈನ್ಸ್ ಅಂದರೆ 3 ಫೀಲ್ಡ್ ಅದ ಸರ್. ಆ 3ರಲ್ಲಿ ಯಾವ್ದು ಬೆಟರ್ ಅಂತ ಮಕ್ಕಳಿಗೆ ಚಾಯ್ಸ್ ಮಾಡಿದರೆ ಬೆಟರ್ ಅಂತೀವಿ ಸರ್? ಮಕ್ಕಳಿಗೆ ಹೇಳ್ಬೇಕಂದ್ರೆ ಸರ್, ಒಬ್ಬರು ಆರ್ಟ್ಸಲ್ಲಿ ಇಷ್ಟ ಇರುತ್ತೆ, ಒಬ್ಬರಿಗೆ ಕಾಮರ್ಸ್ ಇಷ್ಟ ಇರುತ್ತೆ, ಒಬ್ಬರಿಗೆ ಸೈನ್ಸ್ ಇರುತ್ತೆ. ನನಗೆ ಗೊತ್ತಿರೋ ಹಾಗೆ ಕಾಮರ್ಸ್ ಇಷ್ಟ ಇರೋರು ಇಷ್ಟು ಅವೇರ್ನೆಸ್ ಇದೆ. ಆರ್ಟ್ಸ್ ಇರೋರು ಸರ್, ಆರ್ಟ್ಸ್ ಒಂದೇ ಅಂತಲ್ಲ, ಆರ್ಟ್ಸಲ್ಲಿದ್ದವರು ಆಲ್ಮೋಸ್ಟ್ ಇವಾಗ ಪ್ರೆಸೆಂಟ್ ಸಿಚುವೇಶನ್ ನೋಡ್ಬೇಕಾದ್ರೆ ಎಲ್ಲರೂ ದೇ ಪ್ರಿಫರ್ ಗೌರ್ಮೆಂಟ್ ಜಾಬ್ಸ್ ಲೈಕ್ KS, IAS,
ಆರ್ KPSC ರಿಲೇಟೆಡ್ ಎನಿ ಜಾಬ್ಸ್ ಅವ್ರು ಆರ್ಟ್ಸ್ ರಿಲೇಟೆಡ್ ಏನ್ ಮಾಡ್ತಾರೆ ಸರ್, ಆಫ್ಟರ್ ಕಂಪ್ಲೀಷನ್ ಆಫ್ ಡಿಗ್ರಿ ಎಲ್ಲರೂ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗೆ ಕೋಚಿಂಗ್ ತರಬೇತಿಯನ್ನು ತಗೊಂಡು ಈ KPSC ಅವರು ಮತ್ತು UPSC ಅವರು ಕರಿತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಕ್ಲಿಯರ್ ಮಾಡ್ಕೊಂಡು ಆಲ್ಮೋಸ್ಟ್ ನೀವು ನೋಡಿರ್ಬೋದು ನಮ್ಮ ಹಳೆ ವಿದ್ಯಾರ್ಥಿಗಳಾದಂಥ ಲಾಸ್ಟ್ ಟೈಮ್ ಮಾತಾಡಿದ ಸಂವಾದದಲ್ಲಿ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ನೋಡಿ ಸರ್, ಅವ್ರು BE ಮಾಡಿದ್ದಾರೆ. BE ಮಾಡಿಬಿಟ್ಟು UPSC ಕ್ಲಿಯರ್ ಮಾಡ್ಕೊಂಡು ಇವಾಗ ಅವ್ರ ಅಸಿಸ್ಟೆಂಟ್ ಕಮಿಷನರ್ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಹೋಗಿದ್ದಾರೆ. ಅದೇ ರೀತಿ ಇದು ಅವ್ರವ್ರಿಗೆ ಇಂಟ್ರೆಸ್ಟ್ ತಕ್ಕಂಗೆ ಹೋಗುತ್ತೆ. ಬಟ್ ಅಪರ್ಚುನಿಟೀಸ್ ಆರ್ ವೆರಿಡ್ ಸರ್. ಹಲೋ ಸರ್ ಹೇಳಿ ಸರ್. ನಮ್ಮ ಶಂಕರ್ ಸರ್ ನಮ್ಮ ಟೀಚರ್ಸು. ಹಲೋ ಶಂಕರ್ ಸರ್, ಅನ್ಮ್ಯೂಟ್ ಮಾಡಿದ್ರು ಸರ್ ಮಾಡಿದ್ದೀನಿ. ಅವ್ರಿಗೆ ಕೇಳಿ ಸರ್. ಸರ್, ಈಗ ಹೆಚ್ಚಿನ ವಿದ್ಯಾರ್ಥಿಗಳ ಪ್ರಶ್ನೆ ಏನು ಅಂದ್ರೆ ನನಗೆ ತಿಳಿದ ಹಾಗೆ ಸರ್ ಇತ್ತೀಚಿನ ಟ್ರೆಂಡ್ ಪ್ರಕಾರ ಬಹಳಷ್ಟು ವಿದ್ಯಾರ್ಥಿಗಳು ಎಂಜಿನಿಯರಿಂಗು ಮತ್ತೆ ಮೆಡಿಕಲ್ ಅನ್ನೋದ್ರ ಬದಲಿ ಇತ್ತೀಚೆಗೆ IIT ಮತ್ತೆ IAS ಕೋರ್ಸ್ ಮಾಡ್ಲಿಕ್ಕೆ ಹೆಚ್ಚಿನ ಪ್ರಿಫರೆನ್ಸ್ ಅನ್ನು ಕೊಡ್ತಾರೆ. ಈಗ IAS ಅನ್ನ ಮಾಡ್ಲಿಕ್ಕೆ ಆರ್ಟ್ಸ್ ಸೂಕ್ತನ, ಕಾಮರ್ಸ್ ಸೂಕ್ತನ ಅಥವಾ ಸೈನ್ಸ್ ಸೂಕ್ತನ ಅಂತ? ಸರ್, ಆರ್ಟ್ಸು ಸೈನ್ಸು ಕಾಮರ್ಸು ಇದು ಒಂದು ಒಟ್ಟಿಗೆ ಇರಲಿ ಸರ್. ಈಗ ನೀವು ಹೇಳಿದಲ್ಲ ಯಾವುದು ಸೂಕ್ತ ಅಂತ, ನೀವು ಲಾಸ್ಟ್ 5 years IAS ಅಲ್ಲಿ ಸೆಲೆಕ್ಟ್ ಆದವ್ರನ್ನ ನೀವು ನೋಡಿದ್ರೆ ಅದರಲ್ಲಿ ಇವ್ರು ಎಲ್ಲರೂ ಮಿಕ್ಸ್ ಬರ್ತಾರೆ. ಯಾಕಂದ್ರೆ ಇದರಲ್ಲಿ ಆಲ್ಮೋಸ್ಟ್ BE ಮಾಡಿದವರು ಇದ್ದಾರೆ, ಅದೇ ರೀತಿ BCom ದವರು ಇದ್ದಾರೆ, ಆರ್ಟ್ಸ್ ಮಾಡಿದವರು ಇದ್ದಾರೆ. ಯಾಕೆ IAS ಅಲ್ಲಿ ಸರ್ ಯಾರಿಗೂ ಅವ್ರದೇ ಆದಂಥ ಸಬ್ಜೆಕ್ಟ್ಸ್ ಇರಲ್ಲ. ಅದರಲ್ಲಿ ಇರತಕ್ಕಂಥ ಜನರಲ್ ಸ್ಟಡೀಸು ಅಥವಾ ಐಚ್ಛಿಕವಾದಂಥ ವಿಷಯಗಳಿರುತ್ತೆ. ಅವ್ರು ಎಲ್ಲರೂ ಆ ಸಬ್ಜೆಕ್ಟ್ಸ್ಗೆ ಒಗ್ಕೊಳ್ಳೇಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಸರ್, BE ಮಾಡಿದವರು IAS ಕ್ಲಿಯರ್ ಮಾಡ್ತಾರೆ ಸರ್. ಈಗ ಪೊಲಿಟಿಕಲ್ ಸೈನ್ಸ್ ಇರ್ಬೋದು, ಸೋಷಿಯಾಲಜಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಅವ್ರು ಕಲ್ತೇ ಇರಲ್ಲ. ಬಟ್ ಸ್ಟಿಲ್ ದೆನ್ ಅವ್ರು ಪರ್ಸ್ಯೂ ಮಾಡ್ತಾರೆ ಬಿಕಾಸ್ ದೇರ್ ಡ್ರೀಮ್, ಅವ್ರ ಪ್ಯಾಷನ್ ಅದು. ಹಾಗಾಗ್ಬಿಟ್ಟು ಈಗ ನೋಡಿ BE ಸ್ಟೂಡೆಂಟ್ಸ್ ಅವ್ರು ಬಂದು ಕ್ಲಿಯರ್ ಮಾಡ್ತಾರೆ. ಇದು ಆರ್ಟ್ಸ್ ರಿಲೇಟೆಡ್, ಆರ್ಟ್ಸ್ ಅವ್ರಿಗೆ ಬಂದ್ಬಿಡುತ್ತೆ ಸರ್. ಆರ್ಟ್ಸ್ ಅವ್ರು ಕಲ್ತಕ್ಕಂಥ ಸಬ್ಜೆಕ್ಟ್ನ ಅವರು ಕಲ್ತು IAS ಕ್ಲಿಯರ್ ಮಾಡ್ತಾರೆ. IASಗೆ ಸರ್ ಆರ್ಟ್ಸ್ ಅಂತ ಇಲ್ಲ, ಸೈನ್ಸ್ ಅಂತ ಇಲ್ಲ ಸರ್, ಕಾಮರ್ಸ್ ಅಂತ ಇಲ್ಲ. ಇಟ್ಸ್ ಅ ವ್ಯಾಸ್ಟ್ ಏರಿಯಾ ಫ್ರಮ್ ಕಾನ್ಸ್ಟಿಟ್ಯೂಷನ್ ಹಿಡ್ಕೊಂಡು ಸರ್ ಟಿಲ್ ಲಾಸ್ಟ್ ಇದು ಈ ಸಮಾಜದ ಘಟಕ ಅಂತಿರ್ತಕ್ಕಂಥ ಸೋಷಿಯಾಲಜಿ ಅಲ್ಲಿವರೆಗೂ ಕಲೀಲೇಬೇಕಾಗತ್ತೆ. ಇದು UPSCಗೆ ಯಾರೇ ಪ್ರಿಪೇರ್ ಆಗತಕ್ಕಂಥ ಸ್ಟೂಡೆಂಟ್ಸ್ಗೆ ನಾನು ಹೇಳುತ್ತೆ. ಇನ್ನು IIT ಮತ್ತೆ IASಗೆ ಹೋಗೋರು ಆಲ್ಮೋಸ್ಟ್ ಸೈನ್ಸ್ ಸ್ಟೂಡೆಂಟ್ಸು, ಬಿಕಾಸ್ ದೇ ವಾಂಟೆಡ್ ಟು ಬಿ ಅ ವೆರಿ ಗುಡ್ ಎಂಜಿನಿಯರ್ ಅಂಡ್ ಗೆಟ್ ದ ಜಾಬ್ ಇನ್ MNC. ಸೊ ಹಾಗಾಗ್ಬಿಟ್ಟು ಅವರು IITಗೆ ಪ್ರಿಪೇರ್ ಆಗ್ತಾರೆ. ಸರ್, ಈಗ ಇನ್ನೊಂದು ಪ್ರಶ್ನೆ ನಮ್ಮ ವಿದ್ಯಾರ್ಥಿ ಕೇಳಿದ್ದು ನನಗೆ ಅಂದ್ರೆ, ಸರ್ ಈಗ ನಾನು PUC ನಂತರ ನೇರವಾಗಿ CA ಮಾಡ್ಬೋದು ಅಂದ್ರೆ ಚಾರ್ಟರ್ಡ್ ಅಕೌಂಟೆಂಟ್ ಕೋರ್ಸ್ ಮಾಡ್ಬೋದಾ ಅಂತ? ಶೋರ್ ಸರ್, 100% ನೀವು ನೇರವಾಗಿ PUC ಜೊತೆಗೆ ಮಾಡ್ಬೋದು. PUC ನಂತರನೇ ಬೇಕಾಗಿಲ್ಲ. ಇವಾಗ ನೀವು PUC ಜಾಯಿನ್ ಆಗ್ತಿರಲ್ಲ, ಆವಾಗಲೇ ನೀವು ಅಡ್ಮಿಷನ್ ಮಾಡ್ಕೊಂಡ್ಬಿಟ್ಟು PUC ಜೊತೆಗೆ ನೀವು CA ಕೋರ್ಸ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಎಷ್ಟು ವರ್ಷಗಳ ಕೋರ್ಸ್ ಅನ್ನ ಮಾಡ್ಬೋದು ಸರ್? ಸರ್ ಆಕ್ಚುಲಿ ಫಸ್ಟ್ ಸ್ಟೆಪ್ CPT ಅಂತ, ಸೆಕೆಂಡ್ ಸ್ಟೆಪ್ ಇಂಟರ್ಮೀಡಿಯೇಟ್, ಇವಾಗ IPCT ಅಂತಾರೆ, ಆಮೇಲೆ ಫೈನಲ್ ಕೋರ್ಸು ಸರ್. ಅದು ಫಸ್ಟ್ ಸ್ಟೆಪ್ ಯೂನಿಟ್ PUC ಅಲ್ಲೇ ಜೊತೆಗೆ ಮಾಡ್ಕೋಬಹುದು. ಒಂದಿಷ್ಟು ಜನ PUC ಮುಗಿದ ನಂತರ ಮಾಡ್ತಾರೆ, ಒಂದಿಷ್ಟು ಜನ BCom ಆದ ನಂತರ ಮಾಡ್ತಾರೆ. ಕರೆಕ್ಟಾಗಿ ಸರ್ ಅವರು ಓದ್ಕೊಂಡು 5 ವರ್ಷ ಯಾವುದೇ ಅಂದ್ರೆ ನಿಶ್ಚಲವಾಗಿ ಓದ್ಕೋಬೇಕು. ಅವಾಗ ಓದ್ಕೊಂಡ್ರೆ ಕರೆಕ್ಟಾಗಿ 5 years ಅಲ್ಲಿ ಮಾಡ್ಕೋಬೇಕು. 3 years ಅವ್ರಿಗೆ ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಇರುತ್ತೆ. ಯಾವ್ದಾದ್ರು ಅಂದ್ರೆ ಯಾರಾದ್ರೂ ಆಲ್ರೆಡಿ ಮಾಡಿರ್ತಕ್ಕಂಥ ಚಾರ್ಟರ್ಡ್ ಅಕೌಂಟೆಂಟ್ 3 ವರ್ಷ ಪ್ರಾಕ್ಟಿಕಲ್ ಟ್ರೈನಿಂಗ್ ಕೊಡ್ಬೇಕು. ಅದು ರೂಲ್ಸ್ ಪ್ರಕಾರ ಅದೇ ಇರೋದು, ಅವ್ರು ಮಾಡ್ಲೇಬೇಕಾಗುತ್ತೆ. ಅವಾಗ ಏನಾಗುತ್ತೆ ಸರ್, ಅವ್ರಿಗೆ ಕರೆಕ್ಟ್ ಆಗಿರ್ತಕ್ಕಂಥ ವರ್ಕ್ ನೇಚರ್ ಗೊತ್ತಾಗುತ್ತೆ. ಈ CAದಲ್ಲಿ ಏನ್ ನೋಡ್ಬೇಕು, ನಾವು ಏನ್ ಮಾಡ್ಬೇಕು, ಸೊ ಆ ಪ್ರಾಕ್ಟಿಕಲ್ ನಾಲೆಜ್ ಸಿಗುತ್ತೆ. ಆವಾಗ ನೀವು ಫೈನಲ್ ಎಕ್ಸಾಮ್ ಬರ್ಲಿಕ್ಕೆ ಎಲಿಜಿಬಲ್. ಸರ್, ಈಗ ಇನ್ನೊಂದು ಪ್ರಶ್ನೆ. ಹೇಳಿ ಸರ್. ಸರ್, ಈಗ SSLC ಅನ್ನೋದು ಒಂದು ಜೀವನದ ಮುಖ್ಯ ಘಟ್ಟ ಅಂತಾರೆ. ಅದಾದ್ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು PUC ಅಲ್ಲಿ ಒಂದು ಕನ್ಫ್ಯೂಷನ್ ಇರುತ್ತೆ, ನಾನು ಆರ್ಟ್ಸ್ ಮಾಡ್ಬೇಕಾ, ಸೈನ್ಸ್ ಮಾಡ್ಬೇಕಾ ಅಥವಾ ಕಾಮರ್ಸ್ ಮಾಡ್ಬೇಕಾ ಅಂತ. ಅಂದ್ರೆ ಹೆಚ್ಚಿನ ಸ್ಕೋರ್ ಅನ್ನ ಮಾಡ್ಲಿಕ್ಕೆ ಒಂದು, ಎರಡನೇದು ಜಾಬ್ ಸೆಕ್ಯೂರಿಟಿ, ಅಂದ್ರೆ ಮುಂದೆ ನನ್ನ ಫ್ಯೂಚರ್ ನಲ್ಲಿ ಒಂದು ಒಳ್ಳೆ ಜಾಬ್ ಅನ್ನು ತಗೋಬೇಕು. ಆಲ್ಮೋಸ್ಟ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ನಾನು ಬ್ಯಾಂಕ್ ಎಂಪ್ಲಾಯ್ ಆಗ್ಬೇಕು ಅನ್ನೋ ಒಂದು ಆಸೆಯನ್ನ, ಕನಸನ್ನ ಇಟ್ಕೊಂಡಿರ್ತಾರೆ. ಅದಕ್ಕೆ ಯಾವ ರೀತಿ ನಾವು ತಯಾರಿಯನ್ನ ಮಾಡ್ಕೋಬೇಕು ಅಂತ? ಸರ್, ನಾವು ಬ್ಯಾಂಕ್ ಎಂಪ್ಲಾಯಿ ಆಗ್ಬೇಕಂತ ಹೇಳಿ ನಮ್ಗೆ ಕನಸಿದ್ರೆ, ಅಥವಾ ನಾವು ಯಾವ್ದಾದ್ರು ಗೌರ್ಮೆಂಟ್ ಎಕ್ಸಾಮೇ ಬರೀಬೇಕಂತ ಕನಸಿದ್ರೆ
ಆರ್ಟ್ಸೇ ಇರಲಿ, ಸೈನ್ಸ್ ಇರಲಿ, ಕಾಮರ್ಸ್ ಇರಲಿ, ಅವ್ರಿಗೆ ನಾನು ಸಜೆಷನ್ಸ್ ಕೊಡೋದು ಸರ್, ಫಸ್ಟ್ ಅವರು ಜನರಲ್ ಸ್ಟಡೀಸ್ ತಿಳ್ಕೊಬೇಕು, ಸಾಮಾನ್ಯ ಜ್ಞಾನ ಅಂತ ಇರುತ್ತೆ, ಆ ಸಾಮಾನ್ಯ ಜ್ಞಾನದ ಬಗ್ಗೆ ತಿಳ್ಕೊಬೇಕು ಡೈಲಿ ಸರ್. ನನ್ನ ಪ್ರಕಾರ ಹಿಂದೂ ಆಗಲಿ ಅಥವಾ ಕನ್ನಡದಲ್ಲಿ ಪ್ರಜಾವಾಣಿ ಸೂಕ್ತವಾದಂಥ ಪೇಪರು, ಯಾವುದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಓಡ್ತಕ್ಕಂಥ ವಿಷಯಗಳನ್ನ ಕೇಳ್ತಾರೆ, ಲೈಕ್ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಮತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಬಗ್ಗೆ ತಿಳ್ಕೊಬೇಕು. ಇವನ್ ನಾವು ಬ್ಯಾಂಕ್ ಎಂಪ್ಲಾಯ್ ಅವರು ಈ ಎಕ್ಸಾಮ್ಸ್ ಅಲ್ಲಿ ಈ ಕ್ವಶನ್ಸ್ ಎಲ್ಲರಿಗೂ ಕಂಪಲ್ಸರಿ ಇರುತ್ತೆ ಸರ್. ಅದ್ರ ಜೊತೆಗೆ ಬ್ಯಾಂಕ್ ಅಲ್ಲಿ ನೀವು ಬರಿಬೇಕಂದ್ರೆ ಎಕ್ಸಾಮ್ಸ್, ನೀವು ಮೆಂಟಲ್ ಅಬಿಲಿಟಿ ಅಂತ ಒಂದು ಪಾರ್ಟ್ ಬರುತ್ತೆ. ಅದು ಇಂಜಿನಿಯರಿಂಗ್ ದವ್ರಿಗೆ ಸ್ವಲ್ಪ ಈಸಿ ಆಗುತ್ತೆ ಮ್ಯಾಥಮೆಟಿಕಲಿ. ಆರ್ಟ್ಸ್ ಅವ್ರಿಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಎಫರ್ಟ್ ಹಾಕಿದ್ರೆ ಸರ್ ಅದು ಕ್ಲಿಯರ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಸರ್, ಈಗ ಲಾಸ್ಟ್ ಇಯರ್ ಎಷ್ಟು ಪ್ರೊಬೇಷನರೀಸ್ PO ಎಕ್ಸಾಮ್ಸ್ ಆದಾಗ ಆಲ್ಮೋಸ್ಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ತಗೊಂಡಿದ್ದಾರೆ. ಯಾಕಂದ್ರೆ ಗೌರ್ಮೆಂಟ್ ಸೆಕ್ಯೂರಿಟಿ ಅಂತ ಇರುತ್ತೆ, ಬ್ಯಾಂಕ್ ಆದ ಸರ್ ಒಂಥರ ಸೆಕ್ಯೂರಿಟಿ. ಸರ್ ಅಂದ್ರೆ ಈಗ ನಿಮ್ ಪ್ರಕಾರ PUC ಲೆವೆಲ್ ನಲ್ಲಿ ನಾವು PUC ಮಾಡೋದ್ರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಗೂ ಕೂಡ ನಾವು ತಯಾರಾಗ್ತಾ ಇರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಅಂದಂಗೆ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಲೋ 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 ಹಾ ಮಾತಾಡಿ ಸರ್, ಮೋದಿ ಸರ್ ಮಾತಾಡಿ. ಓಕೆ, ಇಲ್ಲಿವರೆಗೆ ಕಾಮರ್ಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಹಳೆಯ ವಿದ್ಯಾರ್ಥಿಯಾದಂತ ಶ್ರೀಮಾನ್ ರವಿಚಂದ್ರ ತುಕ್ಕಾನೆಟ್ಟಿ ಅವರು, ಇವರು ಈಗಾಗಲೇ ಕ್ಲಾಸ್ 1 ಕೇಡರ್ನಲ್ಲಿ KPTCL ನಲ್ಲಿ ಅಕೌಂಟ್ಸ್ ಆಫೀಸರ್ ಆಗಿ ಕ್ಲಾಸ್ 1 ಕೇಡರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವರು 2000 ಬ್ಯಾಚ್ ನಲ್ಲಿ SSLC ಪಾಸ್ ಆಗಿ ಹೋದವರು. ಇವರು ಕಂಪನಿ ಸೆಕ್ರೆಟರಿ, MBA ಮತ್ತು ಕಾಸ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಅಕೌಂಟ್ ಅಂತ ಹೇಳಿ ಅದು ಒಂದು ಕ್ವಾಲಿಫಿಕೇಶನ್ ಮಾಡಿಕೊಂಡು ಈಗಾಗಲೇ KPTCL ನಲ್ಲಿ ಕಾವೇರಿ ಭವನ್ ನಲ್ಲಿ ಉನ್ನತ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇದೊಂದು ನಮ್ಮ ಸಂಸ್ಥೆಗೂ ಹೆಮ್ಮೆ. ಅದ್ರ ಜೊತೆಗೆ ಇವತ್ತು ಇನ್ನೂ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಮ್ಮ ಜೊತೆಗೆ ರವಿಚಂದ್ರ ತುಕ್ಕಾನೆಟ್ಟಿ ಅವರು ನಮ್ಮ ಜೊತೆಗೇನೆ ಇರ್ತಾರೆ. ಇನ್ನೊಂದು ಪ್ರಶ್ನೆ ಈಗಾಗಲೇ ಶಂಕರ್ ಅವರು ಕೇಳಿದ್ರು, ನಾವು ಈಗ IAS ಮತ್ತು KS ಮಾಡ್ಬೇಕಾದ್ರೆ PUC ಯಲ್ಲಿ ನಾವು ಯಾವ್ದನ್ನ ತಗೊಳ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ಪ್ರಶ್ನೆ ಕೇಳಿದ್ರು. ಈಗಾಗಲೇ IAS ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಬ್ರು ಅತಿಥಿ ಇದಾರ, ಶ್ರೀಮಾನ್ ರವಿ ದೇಶ್ನೂರ್ ಅಂತ. ಇವರು BENC ಗೋಗ್ಟೆ ಕಾಲೇಜಿನಿಂದ ಮುಗಿಸ್ಕೊಂಡು ಈ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿಪ್ರೋದಲ್ಲಿ ಕಾರ್ಯವನ್ನು ನಿರ್ವಹಿಸಿ ಅದರಿಂದ IAS ಮಾಡಬೇಕು ಅನ್ನುವಂಥ ಒಂದು ಮಹದಾಶೆಯೊಂದಿಗೆ ಅವರು IAS ಟ್ರೈನಿಂಗ್ ಈಗಾಗಲೇ IAS 2 ಸಲ IAS ಬರೆದಿದ್ದಾರೆ. ಅವರು ಮೇನ್ಸ್ ನಲ್ಲಿ ಪಾಸ್ ಆಗಿ ಇಂಟರ್ವ್ಯೂನಲ್ಲಿ ರ್ಯಾಂಕ್ ಹೆಚ್ಚು ಬರದೇ ಇದ್ದರಿಂದ ಇನ್ನೊಮ್ಮೆ ಟ್ರೈ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ IAS ಟ್ರೈನಿಂಗ್ ಸೆಂಟರ್ ಇನ್ಸೈಟ್ ಅನ್ನುವಂತ ಟ್ರೈನಿಂಗ್ ಸೆಂಟರ್ ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಮಾನ್ ರವಿ ದೇಶ್ನೂರ್ ಅವರು. ಈಗ IAS ನಲ್ಲಿ ಈ PUC ಇಂದ ಯಾವ ಇದನ್ನ ಚಾಯ್ಸ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದನ್ನ ರವಿ ಅವರು ಇದ್ರ ಬಗ್ಗೆ ಬ್ರೀಫ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ವಿನಂತಿಯನ್ನು ಮಾಡ್ತಾರೆ. ರವಿ ದೇಶ್ನೂರ್, ಓವರ್ ಟು ರವಿ ದೇಶ್ನೂರ್. ಹಲೋ ಸರ್, ಎಲ್ಲರಿಗೂ ನಮಸ್ಕಾರ. ಮಾತಾಡಿ ಸರ್. ಈ ಸಂವಾದದಲ್ಲಿ ಭಾಗಿಯಾಗಿರುವಂತ ಎಲ್ಲ ಶಿಕ್ಷಕರಿಂದ, ವಿದ್ಯಾರ್ಥಿ ಮತ್ತು ಪಾಲಕರಿಗೆ ನನ್ನ ನಮಸ್ಕಾರ. ಇವತ್ತಿನ ಈ ನನಗೆ ಕೇಳಿರುವಂತ ಪ್ರಶ್ನೆ ಪ್ರಕಾರ ಯಾವುದು ಸೂಕ್ತ ಈ ಪರೀಕ್ಷೆಗಳಬೇಕಂದ್ರೆ ಆರ್ಟ್ಸು, ಕಾಮರ್ಸು ಅಥವಾ ಸೈನ್ಸ್ ಯಾವುದು ಸೂಕ್ತ? ಇದಕ್ಕೆ ಮುಂಚಿತವಾಗಿ ನಾನು ಎಲಿಜಿಬಿಲಿಟಿ ಕಂಡೀಷನ್ ಏನಿದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದಕ್ಕೆ ಎಲಿಜಿಬಿಲಿಟಿ ಕಂಡೀಷನ್ ಅಂದ್ಬಿಟ್ಟು ನೀವು ಎನಿ ಡಿಗ್ರಿ ಇಸ್ ಎಲಿಜಿಬಲ್ ಫಾರ್ ರೈಟಿಂಗ್ ದಿಸ್ ಎಕ್ಸಾಮ್. ಅದಾದ್ಮೇಲೆ ಇದರಲ್ಲಿ ಬರುವಂತಹ ಸಿಲೆಬಸ್ ಯಾವ ರೀತಿ ಇರುತ್ತೆ, ನಾವು ಏನು ಓದಿದ್ರೆ ಇದು ಸೂಕ್ತವಾಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ಇಲ್ಲಿ ನೀವು ಫಸ್ಟ್ ಸಿಲೆಬಸ್ ಅನ್ನ ತಿಳ್ಕೊಬೇಕಾಗತ್ತೆ. ಸಿಲೆಬಸ್ ಅಲ್ಲಿ ಹೆಚ್ಚಿನ ಅಂಶ ಏನಿರುತ್ತೆ ಅಂದ್ರೆ ಆರ್ಟ್ಸ್ ರಿಲೇಟೆಡ್ ಜಾಸ್ತಿ ಇರುತ್ತೆ. ಯಾವ ರೀತಿ ಅಂದ್ರೆ ಇಂಡಿಯನ್ ಪೊಲಿಟಿ ಇರುತ್ತೆ, ಜಿಯೋಗ್ರಫಿ ಇರುತ್ತೆ, ಎನ್ವೈರನ್ಮೆಂಟಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಮತ್ತೆ ಹಿಸ್ಟ್ರಿ ಸಬ್ಜೆಕ್ಟ್. ಇದರಲ್ಲಿ ಮೆಜಾರಿಟಿ ಆಫ್ ದ ಪೋರ್ಷನ್ ಈಸ್ ಫ್ರಮ್ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇರುತ್ತೆ.
ಬಟ್ ಆದ್ರೆ ಆರ್ಟ್ಸ್ ಅವ್ರಿಗೆ ಇದು ಹೆಲ್ಪ್ ಆಗತ್ತಾ ಅಂದ್ರೆ ಖಂಡಿತವಾಗಿಯೂ ಹೆಲ್ಪ್ ಆಗತ್ತೆ. ಬಟ್ ಅವ್ರು ಯಾವ ರೀತಿ ಅದನ್ನ ಮುಂದೆ ಸ್ಪೋರ್ಟಿವ್ ಆಗಿ ತಗೋತಾರೆ, ಕಾಂಪಿಟೇಟಿವ್ ಎಕ್ಸಾಮ್ಗೆ ರಿಲೇಟೆಡ್ ಆಗಿ ಯಾವ ರೀತಿ ಓದ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಇಂಜಿನಿಯರಿಂಗ್ 2012 ಮುಗಿಸಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ವಿಪ್ರೋದಲ್ಲಿ ಕೆಲಸ ಮಾಡಿದೆ, ಸಾಫ್ಟ್ವೇರ್ ಡೆವಲಪರ್ ಅಂತ. ಅದಾದ ನಂತರ UPSC ಗೆ ಅಟೆಂಪ್ಟ್ ಕೊಡಕ್ಕೆ ಶುರುವಾಯ್ತು. ನಾನು ಮೇನ್ಸ್ ಬರೆದು ಇಂಟರ್ವ್ಯೂವರ್ಗೆ ಹೋಗಿದ್ದೀನಿ 3 ಸಲ. ಅದೇ ರೀತಿ ಇವಾಗ ಟ್ರೈನರ್ ಅಂತ ಕೆಲಸ ಮಾಡ್ತಿದ್ದೀನಿ. ನನ್ನ ಇದರಲ್ಲಿ ವೈಯಕ್ತಿಕ ಅನುಭವದಲ್ಲಿ ಬಂದಿರುವಂತದ್ದು ಹೆಚ್ಚಿನವಾಗಿ ನಾಗರಿಕ ಸೇವಾ ಪರೀಕ್ಷೆಗೆ ಬರುವಂತವ್ರು ಹೆಚ್ಚು ಇಂಜಿನಿಯರಿಂಗ್ ಮಾಡಿದವರು ಮತ್ತೆ ಇತ್ತೀಚೆಗೆ ಮೆಡಿಕಲ್ ಅವರು ಜಾಸ್ತಿ ಬರ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರಣ ಏನಂತಂದ್ರೆ ಸಬ್ಜೆಕ್ಟ್ ವೈಸ್ ಕಾರಣ ಆಗಲ್ಲ. ಇದಕ್ಕೆ ಕಾರಣ ಏನಂದ್ರೆ PUC ಅಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡಿರೋ ಸ್ವಲ್ಪ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಬರೋದ್ರಿಂದ ಸ್ವಲ್ಪ ಕಾಂಪಿಟೇಟಿವ್ ಎಜ್ ಹೆಚ್ಚಾಗಿರೋದ್ರಿಂದ ಅವರಲ್ಲಿ, ಸೊ ಅವರು ಈ ಕ್ಷೇತ್ರಕ್ಕೆ ಹೆಚ್ಚಾಗಿ ಬರ್ತಾ ಇರೋದು ಕಾಣ್ತಾ ಇದೆ. ಅದು ಬಿಟ್ರೆ ಯಾವುದೇ ಡಿಗ್ರಿ ಮಾಡಿದ್ರು ಇದಕ್ಕೆ ಏನಾದ್ರು ಅಡ್ವಾಂಟೇಜ್ ಇದೆಯಾ ಅಥವಾ ಇಲ್ವಾ ಅನ್ನೋದು, ಇದೆಲ್ಲ ನಿಮ್ಮ ಯಾವ ರೀತಿ ನೀವು ಕಾಂಪಿಟೇಟಿವ್ ಸ್ಪಿರಿಟ್ ಆಗಿ ತಗೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನೀವು ಸಬ್ಜೆಕ್ಟ್ ನಾನು UPSC ಮಾಡ್ತೀನಿ ಅಂದ್ರೆ UPSC ಅಲ್ಲಿ ಒಂದು ಐಚ್ಛಿಕ ವಿಷಯ ಒಂದೇ ಸಬ್ಜೆಕ್ಟ್ ಇರುತ್ತೆ. ಬೇರೆ ಎಲ್ಲ ಸಬ್ಜೆಕ್ಟ್ ಜನರಲ್ ಸ್ಟಡೀಸ್ ಅಂತ ಇರುತ್ತೆ, ಅವು ಎಲ್ಲರಿಗೂ ಸಾಮಾನ್ಯವಾಗಿರುತ್ತೆ. 4 ಜನರಲ್ ಸ್ಟಡೀಸ್ ಪತ್ರಿಕೆ ಇರುತ್ತೆ, ಒಂದು ಎಸ್ಸೆ ಪತ್ರಿಕೆ ಇರುತ್ತೆ ಅಂದ್ರೆ ಪ್ರಬಂಧ ಪತ್ರಿಕೆ ಇರುತ್ತೆ, ಇನ್ನೊಂದು ಸಬ್ಜೆಕ್ಟ್ ನಿಮ್ಗೆ ಆಪ್ಷನಲ್ ಅಂತ ಇರುತ್ತೆ. ಆಪ್ಷನಲ್ ಸಬ್ಜೆಕ್ಟ್ 24 ಸಬ್ಜೆಕ್ಟ್ ಅಲ್ಲಿ ನೀವು ಯಾವ್ದಾದ್ರು ಆಪ್ಷನಲ್ ಸಬ್ಜೆಕ್ಟ್ ತಗೋಬಹುದು. ನಿಮ್ಮ ಡಿಗ್ರಿ ಮಾಡಿದ್ರೆ ಆಪ್ಷನಲ್ ಸಬ್ಜೆಕ್ಟ್ ತಗೋಬಹುದು, ಅಥವಾ ನಿಮ್ಗೆ ಯಾವುದೇ ಒಂದು ಇಂಟ್ರೆಸ್ಟ್ ಇದ್ರು ಆ ಸಬ್ಜೆಕ್ಟ್ ಅನ್ನ ನೀವು ಆಯ್ಕೆ ಮಾಡಬಹುದು. ಬಟ್ ಹೆಚ್ಚಾಗಿ ಏನು ಅಂದ್ರೆ 1450 ಮಾರ್ಕ್ಸ್ ಏನಿರುತ್ತೆ ಜನರಲ್ ಸ್ಟಡೀಸ್ ಪೇಪರ್ಸ್ ಇರುತ್ತೆ. ಸೊ ಅದು ಎಲ್ಲರಿಗೂ ಸಾಮಾನ್ಯವಾಗಿರುತ್ತೆ. ಸೊ ನೀವು ಆರ್ಟ್ಸ್ ಅಥವಾ ಇದ್ರಲ್ಲಿ ಮಾಡಿದ್ರೆ ನೀವು ಸಬ್ಜೆಕ್ಟ್ ಏನಾಗುತ್ತೆ ಸ್ವಲ್ಪ ಈಸಿ ಆಗ್ಬಹುದು. ಬಟ್ ಆದ್ರೆ ಅದನ್ನ ನೀವು ಯಾವ ರೀತಿ ಸಿಲೆಬಸ್ ಅನ್ನ ನೀವು ಪ್ರಿಪೇರ್ ಮಾಡ್ತೀರಾ ಅಥವಾ ಆಮೇಲೆ ಕ್ವಶನ್ ಪೇಪರ್ಸ್ ಯಾವ ರೀತಿ ಸಾಲ್ವ್ ಮಾಡಕ್ ಹೋಗ್ತೀರಾ ಅದ್ರ ಮೇಲೆ ತುಂಬಾ ಡಿಪೆಂಡ್ ಆಗುತ್ತೆ. ಹಾಗೆ ನೀವು ಇದರಲ್ಲಿ 3 ಸ್ಟೇಜ್ ಇರುತ್ತೆ. ಒಂದು ಪ್ರಿಲಿಮಿನರಿ ಸ್ಟೇಜ್, ಇನ್ನೊಂದು ಮೇನ್ ಸ್ಟೇಜ್, ಆಮೇಲೆ ಇಂಟರ್ವ್ಯೂ ಸ್ಟೇಜ್. ಪ್ರಿಲಿಮಿನರಿ ಸ್ಟೇಜ್ ಅಂದ್ರೆ ನಿಮಗೆ MCQ ತರ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಅದರಲ್ಲಿ 2 ಪೇಪರ್ ಇರುತ್ತೆ, ಒಂದು ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ, ಇನ್ನೊಂದು CSAT ಅಂತ ಸಿವಿಲ್ ಸರ್ವಿಸಸ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಒಂದು ಪೇಪರ್ ಇರುತ್ತೆ. ಇವು 2 ಪೇಪರ್ ಅಲ್ಲಿ ಒಂದು ಪೇಪರ್ ಮಾತ್ರ ಕ್ವಾಲಿಫೈಯಿಂಗ್ ಇರುತ್ತೆ, CSAT ಪೇಪರ್ ಮಾತ್ರ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ ನಿಮ್ಗೆ ಮೆರಿಟ್ ಗೆ ಕನ್ಸಿಡರ್ ಆಗುತ್ತೆ. ಇದಾದ ನಂತರ ನೀವು ಒಂದ್ಸಲ ಕ್ವಾಲಿಫೈ ಆದ್ರೆ ಫಿಲಿಮ್ಸ್, ಯು ಆರ್ ಎಲಿಜಿಬಲ್ ಟು ರೈಟ್ ಮೇನ್ಸ್ ಎಕ್ಸಾಮ್. ಮೇನ್ಸ್ ಎಕ್ಸಾಮ್ ಅಲ್ಲಿ ಟೋಟಲ್ ಆಗಿ 9 ಪೇಪರ್ ಇರುತ್ತೆ, ಅದ್ರಲ್ಲಿ 7 ಜನರಲ್ ಸ್ಟಡೀಸ್ ಪೇಪರ್ ಇರುತ್ತೆ. ಈ ಜನರಲ್ ಸ್ಟಡೀಸ್ ಪೇಪರ್ ಎಲ್ಲರಿಗೂ ಕಾಮನ್ ಆಗಿರುವಂತದ್ದು ಇವು ಜನರಲ್ ಸ್ಟಡೀಸ್ ಪೇಪರ್ 1, 2, 3, 4 ಅಂತ ಕಾಮನ್ ಇರುತ್ತೆ ಸಬ್ಜೆಕ್ಟ್, ಮತ್ತೆ ಎಸ್ಸೆ ಪೇಪರ್ ಕಾಮನ್ ಇರುತ್ತೆ. ಇನ್ 2 ಪೇಪರು ನೀವು ಆಪ್ಷನಲ್ ಯಾವ್ದು ತಗೊಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಮೇನ್ಸ್ ಎಕ್ಸಾಮ್ ಕ್ವಾಲಿಫೈ ಆದ್ಮೇಲೆ 1:3 ರೇಷಿಯೋ ಅಲ್ಲಿ ಇಂಟರ್ವ್ಯೂಗೆ ಕ್ವಾಲಿಫೈ ಮಾಡ್ತಾರೆ. ಇಂಟರ್ವ್ಯೂದಲ್ಲಿ 1:3 ಫೈನಲ್ ಆಗಿ ಲಿಸ್ಟ್ 1:1 ಲಿಸ್ಟ್ ಬಿಡ್ತಾರೆ ಆಸ್ ಪರ್ ನಂಬರ್ ಆಫ್ ವೇಕೆನ್ಸೀಸ್ ಇನ್ ದಿ ಸೆಂಟ್ರಲ್ ಗೌರ್ಮೆಂಟ್. ನೀವು KAS ಮಾಡ್ತೀನಿ ಅಂದ್ರೆ KAS ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ತೆಗೆದಿದ್ದಾರೆ, ಆಪ್ಷನ್ ಸಬ್ಜೆಕ್ಟ್ ಇಲ್ಲ. ಎಲ್ಲರಿಗೂ ಸಾಮಾನ್ಯವಾಗಿ ಸಾಮಾನ್ಯ ಪತ್ರಿಕೆ ಮಾತ್ರ ಇದೆ. 5 ಸಾಮಾನ್ಯ ಪತ್ರಿಕೆ ಇದೆ. ಸಿಲೆಬಸ್ ಆಲ್ಮೋಸ್ಟ್ ಸೇಮ್ ಇದೆ, UPSC ಮತ್ತೆ KPSC ಎರಡಕ್ಕೂ ಸೇಮ್ ಇದೆ ಸಿಲೆಬಸ್. ಒಂದು ನೀವು ಯಾವ್ದಾದ್ರು ಪರ್ಟಿಕ್ಯುಲರ್ ಕ್ವಶನ್ ಇದ್ರೆ ಕೇಳಬಹುದು. ರವಿ ಅವ್ರೆ, ಇಲ್ಲೊಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಈಗ ನಾವು KAS ನಲ್ಲಿ ಎಕ್ಸಾಮ್ ತಗೋಬೇಕಾದ್ರೆ ಈಗ ನಾನು ಆರ್ಟ್ಸ್ ಸ್ಟ್ರೀಮ್ಗೆ ಹೋಗ್ಲಾ, ಕಾಮರ್ಸ್ ಸ್ಟ್ರೀಮ್ಗೆ ಹೋಗ್ಲಾ, ಸೈನ್ಸ್ ಸ್ಟ್ರೀಮ್ಗೆ ಹೋಗ್ಲಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಈಗಾಗಲೇ ನಮ್ಮ ಶಾಲೆಯಲ್ಲಿ, ನಮ್ಮ ಜೂನಿಯರ್ ಕಾಲೇಜಿನಲ್ಲಿ ಇಲ್ಲಿಯವರೆಗೆ ಸೈನ್ಸ್ ಒಂದೇ ಇತ್ತು. ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ನಲ್ಲಿ ಮಾಡಿದ್ದಾರೆ, ಮೆಡಿಕಲ್ ಮಾಡಿದ್ದಾರೆ, ವೆಟರ್ನರಿಗೆ ಹೋಗಿದ್ದಾರೆ. ಆ ನಂತರ ಎಷ್ಟೋ ಅಬ್ರಾಡ್ ನಲ್ಲಿ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಡಾಕ್ಟರ್ ಆಗಿ ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿದ್ದಾರೆ. ಆ ನಂತರ ಈಗ ನಮ್ಮ ವಿದ್ಯಾರ್ಥಿ ಈಗ ಯಾರು ತುಕಾನಟ್ಟಿ ಅವ್ರು ನೋಡಿದ್ರಲ್ಲ, ತುಕಾನಟ್ಟಿಯ ಬ್ರದರ್ಸ್ ಅನ್ನು ಅವರು ಸಾಕಷ್ಟು ಇದರಲ್ಲಿ ಪರಿಶ್ರಮ ಪಟ್ಟು ಒಳ್ಳೊಳ್ಳೆ ಪೋಸ್ಟ್ ನಲ್ಲಿ ಇದ್ದಾರೆ. ಆದ್ರೆ ಈಗ ನಾವೇನ್ ಮಾಡ್ತಾ ಇದ್ದೇವೆ ಅಂದ್ರೆ ಸ್ಪೋರ್ಟ್ಸ್ ಅಥಾರಿಟಿ ಅಂದ್ರೆ ಖೇಲೋ ಇಂಡಿಯಾ ವತಿಯಿಂದ ನಮ್ಮಲ್ಲಿ 4 ಅಕಾಡೆಮಿಗಳನ್ನ ನಾವೀಗಾಗಲೇ ತಗೊಂಡಿದೀವಿ. ಒಂದು ಕುಸ್ತಿಯಲ್ಲಿ, ಸೈಕ್ಲಿಂಗ್ ನಲ್ಲಿ, ನಂತರ ಅಥ್ಲೆಟಿಕ್ಸ್ ನಲ್ಲಿ, ಇನ್ನೊಂದು ಖೋಖೋದಲ್ಲಿ.
ಇಲ್ಲಿ ಇದ್ರ ಜೊತೆಗೆ ನಾವು CBSE ಪಠ್ಯಕ್ರಮವನ್ನು ಹೈಸ್ಕೂಲ್ಗೂ ಬಳಸಿಕೊಂಡಿದ್ದೆವು. ಕಾರಣ ಇಷ್ಟೇ, ನಮ್ಮ ಶಾಲೆಗೆ ಈಗ ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ಮೇಘಾಲಯ, ಅರುಣಾಚಲ್ ಪ್ರದೇಶ್, ಪಶ್ಚಿಮ ಬಂಗಾಳ ಮತ್ತು ದೆಹಲಿ ಈ ಎಲ್ಲಾ ಭಾಗಗಳಿಂದ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ನಾವು ಇದರಲ್ಲಿ CBSE ಅಲ್ಲಿ ಅದನ್ನು ತಗೊಂಡಿದ್ದೀವಿ. ಆ ನಂತರ ಕಾಮರ್ಸ್ ಮತ್ತು ಆರ್ಟ್ಸ್ ನಮ್ಮಲ್ಲಿ ಇರ್ಲಿಲ್ಲ. ಈ ವರ್ಷದಿಂದ ನಾವು ಕಾಮರ್ಸ್ ಮತ್ತು ಆರ್ಟ್ಸ್ ಎರಡೂ ಏನು ಕಾಂಬಿನೇಷನ್ ನಾವು ತಗೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಕೆಲವು ವಿದ್ಯಾರ್ಥಿಗಳು ಏನಂತಾರಂದ್ರೆ, ಸರ್ ಈಗ ನಾನು ಇವುಗಳಲ್ಲಿ ಯಾವ ಒಂದು ಕೋರ್ಸ್ ಅನ್ನ ತಗೊಂಡ್ರೆ ನಾಳೆ KS ನಲ್ಲಿ ಮತ್ತು IAS ನಲ್ಲಿ ಯೂಸ್ ಆಗ್ತದ ಅನ್ನುವಂಥದ್ದನ್ನ ಸೆಲೆಕ್ಟ್ ಮಾಡಿ, ಅಂದ್ರೆ ನಮ್ಮ ಸಂಸ್ಥೆಯ ಉದ್ದೇಶ, ನಮ್ಮ ಸಂಸ್ಥೆಯ ಸಂಸ್ಥಾಪಕರಾದಂತ ಶ್ರೀಮಾನ್ SM ಕಲ್ಲುತ್ತಿ ಅವರಾಗಿರ್ಬೋದು, ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತ ಶ್ರೀಮಾನ್ BR ಪಾಟೀಲ್ ರವರಾಗಿರ್ಬೋದು, ಎಲ್ಲಾ ನಮ್ಮ ಆಡಳಿತ ಮಂಡಳಿಯವರು, ಈಗಾಗ್ಲೇ ನಿಮ್ಮ ಗುರುಗಳು ಬೆಳಗಿಲಿ ಸರ್ ಅಂತ ಮ್ಯಾಥಮೆಟಿಕ್ಸ್ ನೀವೇನು ಅವ್ರ ಟ್ಯೂಷನ್ ಹೋಗ್ತಿದ್ರಲ್ಲ, ಆ ಕಾಲೇಜಿನಲ್ಲಿ ನೀವು ಆರ್ಲೆಸ್ ನಿಮ್ ಗುರುಗಳು ಅವರು ಈಗ ಸದ್ಯ ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿ ಶಿಕ್ಷಣ ಸಲಹಾಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರೆಲ್ಲಾ ಒಂದು ಒಮ್ಮತದ ಮೇರೆಗೆ ಆರ್ಟ್ಸ್, ಸೈನ್ಸ್ ಮತ್ತು ಕಾಮರ್ಸ್ 3 ಸ್ಟ್ರೀಮ್ ತಗೊಂಡು ಆ ವಿದ್ಯಾರ್ಥಿಗಳನ್ನ ಈ ಹಂತದಲ್ಲೇ ಇದನ್ನ ಮಾಡ್ಬೇಕಂತ ಹೇಳಿ ನಾವು ಈಗಾಗಲೇ ಒಂದು ಪ್ರಯತ್ನ ಸಾಗಿದೆ. ಈ ಸಂದರ್ಭದಲ್ಲಿ KS ಈಗ ಹೇಳಿದ್ರಲ್ಲ ಎಲ್ಲಾ ಆಪ್ಷನ್ಸ್ ತೆಗೆದಾರ. ಈಗ ಆರ್ಟ್ಸ್ ಇದರಿಂದ ಈಗಿರ್ತ ಯಾವ ರೀತಿ ನಾವು ತಯಾರಿಯನ್ನ ಮಾಡ್ಕೋಬೇಕು ಈ ಸ್ಪರ್ಧೆಗೆ ಅಂತ ಹೇಳಿ ಒಂದು ಪ್ರಶ್ನೆ ಕೇಳ್ತಾರ. ಅದಕ್ಕ ತಾವು ಉತ್ತರಿಸ್ಬೇಕಂತ ವಿನಂತಿ ಮಾಡ್ಕೊ. ಎಸ್ ಸರ್, ಖಂಡಿತ ಸರ್, ಖಂಡಿತ ಸರ್. ಈಗ KS ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು KS ಗೆ ರಿಸ್ಟ್ರಿಕ್ಟ್ ಆಗ್ತೀನಿ ಅಂದ್ರೆ, KS ಅಲ್ಲಿ ಆಪ್ಷನಲ್ ಸಬ್ಜೆಕ್ಟ್ ಇರೋದ್ರಿಂದ ಎಲ್ಲರಿಗೂ ಸಾಮಾನ್ಯವಾಗಿ ಸಾಮಾನ್ಯ ಪತ್ರಿಕೆಗಳಂತ ಇದೆ ಸರ್. ಈಗ ನೀವು ಆರ್ಟ್ಸ್ ಅಲ್ಲಿ ಈ ಸಾಮಾನ್ಯ ಪತ್ರಿಕೆಯಲ್ಲಿ ಹೆಚ್ಚಿನ ವಿಷಯಗಳು ಏನಿದೆ ಅಂದ್ರೆ ಆರ್ಟ್ಸ್ ಬ್ಯಾಕ್ ಗ್ರೌಂಡ್ ಇಂದ ಜಾಸ್ತಿ ಇದೆ. ಯಾವ ತರ ಅಂದ್ರೆ ಪಾಲಿಟಿ ಆಗಿರ್ಬೋದು, ಜಿಯೋಗ್ರಫಿ ಸಬ್ಜೆಕ್ಟ್ ಆಗಿರ್ಬೋದು, ಅಥವಾ ಎಕನಾಮಿ ಆಗಿರ್ಬೋದು, ಹಿಸ್ಟ್ರಿ ಆಗಿರ್ಬೋದು. ಇದರಲ್ಲಿ ಸೈನ್ಸ್ ರಿಲೇಟೆಡ್ ಅಂದ್ರೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಒಂದ್ ಸಬ್ಜೆಕ್ಟ್ ಮಾತ್ರ ಬರುತ್ತೆ. ಅದು ಸಾಮಾನ್ಯ ಪತ್ರಿಕೆ 4ರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಈಗ ಬೇಸಿಕ್ ನಾವು ಏನ್ ಮಾಡ್ಬೇಕು, ನೀವು ಹೇಳಿದ್ರಿ ಸರ್ CBSE ಇಂದ ನಾವು ಅಳವಡಿಸ್ಕೊಂಡಿದ್ವಿ ಅಂತ. ಪ್ರತಿಯೊಂದು UPSC ಆಗಿರ್ಬೋದು, KPSC ಆಗಿರ್ಬೋದು, ಪ್ರತಿಯೊಂದು ಬೇಸಿಕ್ ಫಂಡಮೆಂಟಲ್ಸ್ ಅಂದ್ರೆ NCERT ಬುಕ್ಸ್ ಇಂದಾನೆ ಬರುತ್ತೆ. ನಾವು 8th ಸ್ಟ್ಯಾಂಡರ್ಡ್ ಇಂದ 12th ಸ್ಟ್ಯಾಂಡರ್ಡ್ ಒಳಗೂ NCERT ಟೆಕ್ಸ್ಟ್ ಅನ್ನ ಓದ್ಲೇಬೇಕು. ಯಾವುದೇ ಒಂದು ನಾಗರಿಕ ಸೇವಾ ಪರೀಕ್ಷೆಗೆ ಇದು ಓದ್ಲೇಬೇಕು ಫಂಡಮೆಂಟಲ್ಸ್. ಇದು ಆದ ನಂತರ ನಾವು ಸಿಲೆಬಸ್ಗೆ ತಕ್ಕಂಗೆ ಅದರದೇ ಆದಂತ ಒಂದು ರೆಕಮೆಂಡೆಡ್ ಬುಕ್ಸ್ ಇದೆ, ಸ್ಟ್ಯಾಂಡರ್ಡ್ ಬುಕ್ಸ್ ಅಂತ ಮೆನ್ಷನ್ ಮಾಡಿರ್ತಾರೆ. ಆ ಬುಕ್ಸ್ ಅನ್ನ ರೆಫರ್ ಮಾಡ್ಬೇಕಾಗುತ್ತೆ. ಮತ್ತೆ ಇದು ಸಿಲೆಬಸ್ ನೀವು PUC ಫಸ್ಟ್ ಇಯರ್ ಇದ್ದಾಗಿಂದಾನೆ ಸ್ವಲ್ಪ KPSC ಅಥವಾ UPSC ಅಫಿಷಿಯಲ್ ವೆಬ್ಸೈಟ್ ಇಂದ ಸಿಲೆಬಸ್ ಅನ್ನ ನೋಡ್ಕೊಂಡು ಅದೇ ರೀತಿ ಆ ಪ್ಯಾಟರ್ನ್ ನಲ್ಲೇ ನಿಮ್ಮ ಅಭ್ಯಾಸವನ್ನ, ಪಠ್ಯಕ್ರಮವನ್ನ ಅದೇ ರೀತಿ ಮಾಡ್ತಾ ಹೋದ್ರೆ ತುಂಬಾ ಸುಲಭವಾಗುವಂತ ತುಂಬಾ ಸಾಧ್ಯತೆಗಳಿರುತ್ತೆ. ಅದಾದ ನಂತರ ಸ್ವಲ್ಪ ನೀವು ಕ್ವಶನ್ ಪೇಪರ್ಸ್ ಆಗಿರ್ಬೋದು ಅದನ್ನೆಲ್ಲ ನೋಡ್ಬಿಟ್ರೆ ಇನ್ನೂ ಸುಲಭ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ. ಇನ್ನೊಂದು ಪ್ರಶ್ನೆ ರವಿ ಅವರೇ, ನಮ್ಮ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸಿದ್ದಾರೆ. ಕ್ರೀಡೆಯಲ್ಲಿ ನಾನು ತೆಗೆದುಕೊಂಡಂತ ಪದಕದಿಂದ ನನಗೇನಾದ್ರೂ ಈ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಅನುಕೂಲ ಆಗತ್ತೆ ಹೇಗೆ ಅಂತ ಪ್ರಶ್ನೆ ಕೇಳ್ತಾರೆ. ಹೌದು ಸರ್, ಇವಾಗ KS ಮತ್ತು IAS ಎಕ್ಸಾಮ್ ಅಲ್ಲಿ ಹಿಡಿಯೋದಾದ್ರೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಯಾವ್ದು ರಿಸರ್ವೇಶನ್ ಅಂತ ಇನ್ನೂ ತಂದಿಲ್ಲ. ಬೇಡಿಕೆ ಇದೆ, ರಿಸರ್ವೇಶನ್ ಇನ್ನೂ ತಂದಿಲ್ಲ. ಬಟ್ ಆದ್ರೆ ನೀವು ಇಂಟರ್ವ್ಯೂವರೆಗೆ ಹೋದ್ರೆ ತುಂಬಾ ಎಡೆಡ್ ಅಡ್ವಾಂಟೇಜ್ ಇದೆ. ನೀವು ನ್ಯಾಷನಲ್ ಮೆಡಲ್ಸ್ ಎಲ್ಲ ಮಾಡಿರ್ತಾರೆ ಅಂದ್ರೆ ಎಕ್ಸ್ಟ್ರಾ ನಿಮಗೆ ಅಡ್ವಾಂಟೇಜ್ ಇರುತ್ತೆ. ಬಟ್ ಅದು ಆಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಲ್ಲ, ಬಟ್ ಅಡ್ವಾಂಟೇಜ್ ಅದು. ನೀವು ಬೇರೆ ವಿದ್ಯಾರ್ಥಿಗೆ ಕಂಪೇರ್ ಮಾಡಿದ್ರೆ ನಿಮ್ಗೆ ಇಂಟರ್ವ್ಯೂದಲ್ಲಿ ಹೆಚ್ಚಿನ ಅಂಕಗಳನ್ನ ಪಡೆಯುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅದೇ ನೀವು ಗ್ರೂಪ್ A ಮತ್ತೆ ಗ್ರೂಪ್ B ಕೆಳಗಡೆ ಬಂದ್ರೆ ಅಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ರಿಸರ್ವೇಶನ್ ಇರುತ್ತೆ. ನೀವು ನ್ಯಾಷನಲ್ ಮೆಡಲ್ಸ್ ಆ ತರ, ನೀವು ನಾನು ಎಕ್ಸಾಂಪಲ್ ಹೇಳೋದಾದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಪರೇಟ್ ಆಗಿ ಸ್ಪೋರ್ಟ್ಸ್ ಕೋಟಾದಲ್ಲೇ ಕೆಲವು ಜನ 10% ಈ ತರ ರಿಸರ್ವೇಶನ್ ಮಾಡಿದ್ದಾರೆ. ನೀವು ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಆಗ್ಬೋದು, ಅಥವಾ ನೀವು ಕೆಳಗಡೆ ಇತ್ತೀಚೆಗೆ ಇಂತ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್ಗೆಲ್ಲಾನು ಸ್ಟೇಟ್ ರಿಸರ್ವೇಶನ್ ಕೊಡ್ತಾ ಇದ್ದಾರೆ. PS ಆಗಿರ್ಬೋದು, ಇಂಥವಕ್ಕೆಲ್ಲ. ಕರೆಕ್ಟ್. ಓಕೆ. ಈಗ ಇನ್ನೊಂದು ನಮ್ಮ ರವಿಚಂದ್ರ ತುಕಾನಟ್ಟಿ ಅವರೇ, ಸ್ಪೋರ್ಟ್ಸ್ ಕೋಟಾದಿಂದ ನಮ್ಮ ಕೆಲವು ವಿದ್ಯಾರ್ಥಿಗಳು ರಾಷ್ಟ್ರ ಮಟ್ಟದಲ್ಲಿ
ಪದಕವನ್ನ ಪಡೆದಂತವ್ರಿದ್ದಾರೆ. ಆ ವಿದ್ಯಾರ್ಥಿಗಳು ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ, ನೀವೇನಿಗೂ KPTCL ನಲ್ಲಿ ಗ್ರೂಪ್ ಎ ಹುದ್ದೆಯಲ್ಲಿ ನೀವಿದ್ದೀರಾ, ನಿಮ್ ಡಿಪಾರ್ಟ್ಮೆಂಟ್ ನಲ್ಲಿ ವಿಶೇಷವಾದಂತಹ ಒಂದು ಅನುಕೂಲತೆ ಇದೆಯೋ ಹೇಗೆ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರೆ. ಅವ್ರನ್ನ ಅನ್ಮ್ಯೂಟ್ ಮಾಡ್ರಿ. ಇನಾಮ್ದಾರ್ ರವಿಚಂದ್ರ ಅವ್ರನ್ನ ಅನ್ಮ್ಯೂಟ್ ಮಾಡ್ರಿ. ಇನಾಮ್ದಾರ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ ಸರ್. ಓಕೆ ರವಿಚಂದ್ರ hello. ಮಾತಾಡಿ. ಸರ್ ನಿಮ್ ಕ್ವಶನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಸರ್, ಈ ಸ್ಪೋರ್ಟ್ಸ್ ಕೋಟಾದಲ್ಲಿ ಕೆಲವೊಂದು ಟೈಮ್ ಕರೀತಾರೆ ಸರ್. ಗ್ರೂಪ್ ಸಿ ಅಂಡ್ ಡಿ ಗ್ರೂಪ್ ಎಂಪ್ಲಾಯೀಸ್ ಅಂತ ಸ್ಪೋರ್ಟ್ಸ್ ಕೋಟಾದಲ್ಲೇ ಕರೀತಾರೆ ಸರ್. ಓಕೆ ಆ ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಗದಿಯಾದಂತ ಎಷ್ಟು ಪೋಸ್ಟ್ ಇರುತ್ತೋ ಅಷ್ಟಕ್ಕೆ ಮಾತ್ರ ಕರೀತಾರೆ ಸರ್. ಯಾವ ಸ್ಪೋರ್ಟ್ಸು, ಎಷ್ಟು ಎಲಿಜಿಬಿಲಿಟಿ ಏನು ಅಂತ ಎಲ್ಲ ಡೀಟೇಲ್ಸ್ ಆಗಿ ನೋಟಿಫಿಕೇಶನ್ ಬಿಡ್ತಾರೆ. ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲದೆ ಈಗ ಆಲ್ರೆಡಿ ರವಿ ಸರ್ ಹೇಳಿದ ಹಾಗೆ ಸರ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ಪೆಷಲಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಸ್ಪೋರ್ಟ್ಸ್ ಕೋಟಾದವರಿಗೆ ಸ್ಪೆಷಲ್ ಆಗಿ ರೆಕ್ರೂಟ್ಮೆಂಟ್ ಡ್ರೈವ್ ಇದೆ. ಅದಲ್ಲದೆ ಈ ಬ್ಯಾಂಕಿಂಗ್ ಸಿಸ್ಟಮ್ಸ್ ಅಲ್ಲೂ ಸ್ಪೋರ್ಟ್ಸ್ ಕೋಟಾದವರಿಗೆ ಸ್ಪೆಷಲ್ ರೆಕ್ರೂಟ್ಮೆಂಟ್ ಡ್ರೈವ್ ಇದೆ. ಎಸ್ಪೆಷಲಿ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ PSU ಅಂದ್ರೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಲ್ಲಿ ಸ್ಪೋರ್ಟ್ಸ್ ಕೋಟಾದಲ್ಲಿ ಕರೀತಾರೆ ಸರ್. ಎವ್ರಿ ಇಯರ್ ಕರೀತಾರೆ. ನೀವು ಇತ್ತೀಚೆಗೆ ನೋಡಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಂತ ಕರೆದಿದ್ದಾರೆ. ಅದು ಪ್ಯೂರ್ಲಿ ಫಾರ್ ಸ್ಪೋರ್ಟ್ಸ್ ಕೋಟಾನೆ, ಬೇರೆ ಯಾರು ಅದಕ್ಕೆ ಅಪ್ಲೈ ಮಾಡಕ್ ಆಗಲ್ಲ. ಸೊ ಇದು ನನ್ನ ಗೊತ್ತಿರುವಂತ ಒಂದು ವಿಷಯ. ಓಕೆ 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 ಧನ್ಯವಾದಗಳು ರವಿಚಂದ್ರ ಅವರೇ. ಇನ್ನೊಂದು ಮುಖ್ಯವಾದಂತಹದ್ದಂದ್ರೆ, ಈಗಾಗಲೇ ನಮ್ಮ CET ಅಲ್ಲಿ, ನೀಟ್ ನಲ್ಲಿ ಅಂದ್ರೆ ಮೆಡಿಕಲ್ ನಲ್ಲಿ ಯಾವ ರೀತಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಸ್ಪೋರ್ಟ್ಸ್ ನಲ್ಲಿ ಮೆಡಲ್ ತಗೊಂಡವರಿಗೆ ಇರ್ತದ, ಅದೇ ರೀತಿ ನಿಮ್ಮಲ್ಲಿ C ಮತ್ತು D ಗ್ರೂಪಿನ ಹುದ್ದೆಗಳಿಗೆ ಮಾತ್ರ ಅವಕಾಶ ಇರ್ತಾವ ಅನ್ನೋದನ್ನ ತಿಳಿಸಿದ್ರಿ, ಸಂತೋಷ. ಅದೇ ರೀತಿ ಈಗ ಬ್ಯಾಂಕಿಂಗ್ ನಲ್ಲಿ ಆಯ್ತು, ಆನಂತರ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಏನ್ ಸೆಂಟ್ರಲ್ ಗವರ್ಮೆಂಟ್ ಇಂದ ಇವೇನು ಕೆಲವು HMT, HEL, BEL ಈ ಎಲ್ಲಾ ಇವುಗಳಲ್ಲಿ ವಿಶೇಷ ಸ್ಪೋರ್ಟ್ಸ್ ಕೋಟಾದಲ್ಲೇನೆ ಅಧಿಕಾರಿಯಾಗಿ ಇವ್ರನ್ನ ತಗೊಳ್ತಾರೆ. ನಮ್ಮ ಸಂಸ್ಥೆಯವರ ಉದ್ದೇಶ ಏನಪ್ಪಾ ಅಂದ್ರೆ, ಆ ವಿದ್ಯಾರ್ಥಿ ಒಳ್ಳೆಯ ಶಿಕ್ಷಣ ಪಡ್ಕೋಬೇಕು, ಅದ್ರ ಜೊತೆಗೆ ಕ್ರೀಡೆಯಿಂದ ಆರೋಗ್ಯ, ಅದ್ರ ಜೊತೆಗೆ ಅವರ ಜೀವನ ಚೆನ್ನಾಗಿ ರೂಪಿಸ್ಕೊಳ್ಬೇಕು ಅನ್ನುವಂಥದ್ದು. ಯಾಕಂದ್ರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಇಂಟರ್ನ್ಯಾಷನಲ್ ರೆಸ್ಲರ್ ಹೌದು, ಅದೇ ರೀತಿ KS ಪಾಸ್ ಮಾಡಿಕೊಂಡು ಅವರು ಅಧಿಕಾರಿನೂ ಆದ್ರು. ಅಂದ್ರೆ ಕೆಲವು ಜನರಲ್ಲಿ ಏನಿದೆ, ಸ್ಪೋರ್ಟ್ಸ್ ಅಂದ್ರ ಕೇವಲ ಸೈನಿಕರಾಗ್ತಾರ, ಪೊಲೀಸರಾಗ್ತಾರ, ಅನೇಕ ಸಣ್ಣ ಸಣ್ಣ ಹುದ್ದೆಗಳಲ್ಲಿ ಮಾತ್ರ ಇರ್ತಾರಂತ ಹೇಳಿ ಅನ್ನೋದನ್ನ ನಾವು ಅದನ್ನ ಆ ಉದ್ದೇಶವನ್ನ ಇದನ್ನ ಮಾಡಿ ಅದಕ್ಕಿಂತಲೂ ಹೆಚ್ಚಿನ ಸಾಧನೆಯನ್ನ ಮಕ್ಕಳು ಮಾಡಿ ತೋರಿಸಿದ್ರೆ ಅವ್ರಿಗೂ ಅವಕಾಶಗಳಿವೆ ಅನ್ನೋದನ್ನ ತೋರಿಸುವ ಸಲುವಾಗಿ ಒಂದು ನಮ್ಮ ಸಂಸ್ಥೆಯವರದೊಂದು ಛಲ ಇದು. ಅಂದ್ರೆ ಒಂದೇ ರೂಫ್ನಲ್ಲಿ ಸ್ಪೋರ್ಟ್ಸ್ ಆತು, ಅಕಾಡೆಮಿಕ್ಸ್ ಆತು, ಅದ್ರ ಜೊತೆಗೆ ಹಾಸ್ಟೆಲ್, ಅವಕ್ಕೆ ಟ್ರೈನಿಂಗ್ ಅಂದ್ರೆ ಒಳ್ಳೆ ನಾಗರಿಕನಾಗಿ ಮಾಡಿ ತಯಾರಿ ಮಾಡ್ಬೇಕು ಅನ್ನುವಂತ ದೃಷ್ಟಿಯಿಂದ ಈ ವರ್ಷದಿಂದ ನಾವು PUC ಆರ್ಟ್ಸ್ ಮತ್ತು ಕಾಮರ್ಸ್ ಎರಡೂನು ಚಾಲೂ ಮಾಡ್ತಾ ಇದ್ದೇವೆ. ಸೈನ್ಸ್ ಈಗಾಗಲೇ ಇದೆ, ಅನೇಕ ವಿದ್ಯಾರ್ಥಿಗಳು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಇನ್ನು ಹೆಚ್ಚಿನ ಏನಾದ್ರೂ ಸಾಧನೆಗಳಿದ್ರೆ ಸೈನ್ಸ್ ನಲ್ಲಿ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಮ್ಮ ಪ್ರೊಫೆಸರ್ ಪ್ರಸಾದ್ ಪಾಲಂಕರ್ ಅವರು ವಿಜ್ಞಾನ ವಿಭಾಗ ಸ್ಪೆಷಲ್ ತಗೊಂಡು ನಾವೇನೇನು SSLC ನಂತರ ನಾವೇನ್ ಮಾಡಬಹುದು ಅನ್ನೋದನ್ನ ತಾವು ನಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮಲ್ಲಿ ವಿನಂತಿ ಏನ್ ಮಾಡ್ತೀನಿ. ರವಿ ಅವರೇ ಮತ್ತು ರವಿಚಂದ್ರ ಅವರೇ, ನೀವು ಲೈನ್ ಮೇಲೆ ಇರ್ರಿ. ಮತ್ತೇನಾದ್ರೂ ಅವಕಾಶ ಇದ್ರೆ, ಮತ್ತೇನಾದ್ರೂ ಪ್ರಶ್ನೆಗಳು ಕೇಳಿದ್ರೆ ತಮ್ಮನ್ನ ಮತ್ ಕರಿತೀನಿ ದಯವಿಟ್ಟು. ಓವರ್ ಟು ಪ್ರಸಾದ್ ಪಾಲಂಕರ್. Thank you, sir. First of all, very good evening to all. Camera ಮಾಡಿ ಸರ್, camera. Okay. Whether my voice is audible? Yes. Yes sir, yes sir. Yes, okay. ಎಲ್ಲರಿಗೂ ಶುಭ ಸಂಜೆಯ ನಮಸ್ಕಾರ.
Really, it gives me an immense pleasure to speak on this particular session. First of all, I'm very much thankful to Shri N. Modgi sir and all the staff members and Shri S.M. Kaluti Sports School for giving me such a wonderful opportunity to interact with you people regarding what next after SSLC. ಎಲ್ಲ ಮ್ಯಾಕ್ಸಿಮಮ್ ಎಷ್ಟೋ SSLC ಸ್ಟೂಡೆಂಟ್ಸ್ ಗೆ ಇದೊಂದು ಕನ್ಫ್ಯೂಷನ್ ಇರುತ್ತೆ. SSLC ಆದ್ಮೇಲೆ ನಾನು ಸೈನ್ಸ್ ಮಾಡ್ಬೇಕು, ಆರ್ಟ್ಸ್ ಮಾಡ್ಬೇಕು, ಕಾಮರ್ಸ್ ಮಾಡ್ಬೇಕು, ಅಥವಾ ಈ ಮೂರೂ ಬ್ರಾಂಚಸ್ ಅನ್ನ ಬಿಟ್ಟು ಡಿಪ್ಲೊಮಾ ಕೋರ್ಸಸ್ ಮಾಡ್ಬೇಕು, ಅಥವಾ ಯಾವ್ದಾರ ಒಂದು ಶಾರ್ಟ್ ಟರ್ಮ್ ಕೋರ್ಸಸ್ ಅನ್ನ ಮಾಡ್ಕೋಬೇಕು. ಈ ರೀತಿ ಎಷ್ಟೋ ಕನ್ಫ್ಯೂಷನ್ಸ್ ನಮ್ಮ SSLC ಕಂಪ್ಲೀಟೆಡ್ ಸ್ಟೂಡೆಂಟ್ಸ್ ನಲ್ಲಿ ಇರುತ್ತೆ. ಅದ್ರ ಜೊತೆಗೆ ಇವನ್ ದ ಪೇರೆಂಟ್ಸ್ ಆಲ್ಸೋ ಹ್ಯಾವಿಂಗ್ ದ ಸೇಮ್ ಕನ್ಫ್ಯೂಷನ್. So today already Modgi sir has given me maximum 20 to 30 minutes time. Just within that time, I will try to give you some sort of awareness. What next after SSLC? Adrolage particularly science section anna nanu cover ಮಾಡ್ತಾ ಇದ್ದೇನೆ. ಇನಾಮದಾರ್ ಸರ್, ಜಸ್ಟ್ PPT ಅನ್ನ ಶೇರ್ ಮಾಡ್ತಾ ಇದ್ದೆ ನಾನು. ಒಂದು ನಿಮಿಷ. ಶೇರ್ ಮಾಡಿ ಒಂದು ನಿಮಿಷ ಹೇಳಿ. So please allow me to share PPT. ಸೊ ನಿಮ್ಮನ್ನ ಹೋಸ್ಟ್ ಮಾಡ್ತೀನಿ. ಓಕೆ. ಹಾ. ನೀವು ಶೇರ್ ಮಾಡ್ಬೋದು ಸರ್. ಎಸ್, ನಾನೀಗ ಆಲ್ರೆಡಿ ಹೇಳಿರೋ ಹಾಗೆ ಎಷ್ಟೋ SSLC ಸ್ಟೂಡೆಂಟ್ಸ್ ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ನಾನು SSLC ಆದ್ಮೇಲೆ ಏನ್ ಮಾಡ್ಬೇಕು, ವಾಟ್ ಈಸ್ ನೆಕ್ಸ್ಟ್ ಆಫ್ಟರ್ SSLC ಆಫ್ಟರ್ 10. ಹೌದಾ? ಮನೆಯಲ್ಲಿ ಇಲ್ಲೊಂದು ನಾನು ಸ್ಲೈಡ್ ಅನ್ನ ತಗೊಂಡಿದ್ದೇನೆ. ಮನೆಯಲ್ಲಿ ತಾಯಿ ಹೇಳ್ತಾ ಇದ್ದಾರೆ ಆ ಹುಡುಗನಿಗೆ ನೀನು ಡಾಕ್ಟರ್ ಆಗೋ, ತಂದೆ ಹೇಳ್ತಾ ಇದ್ದಾರೆ ನೀನು ಇಂಜಿನಿಯರ್ ಆಗೋ, ಅವರ ಬ್ರದರ್ ಅಂದ್ರೆ ಅವರ ಅಣ್ಣ ಹೇಳ್ತಾ ಇದ್ದಾನೆ ನೀನು ಪೈಲಟ್ ಆಗ್ಬೇಕಂತ. ಆದ್ರೆ ಆ ಹುಡುಗನಿಗೆ ಟೋಟಲಿ ಹಿ ಇಸ್ ಇನ್ ಕನ್ಫ್ಯೂಷನ್, ರೈಟ್? ವಾಟ್ ಐ ಹ್ಯಾವ್ ಟು ಡೂ ಆಫ್ಟರ್ ಕಂಪ್ಲೀಷನ್ ಆಫ್ SSLC. ಈ ರೀತಿ ಎಷ್ಟೋ ಕನ್ಫ್ಯೂಷನ್ SSLC ಕಂಪ್ಲೀಟ್ ಆದಂತ ಸ್ಟೂಡೆಂಟ್ಸ್ ಇರುತ್ತೆ. ಹಾಗಾಗಿ ಟುಡೇ ಇನ್ ದಿಸ್ ಪರ್ಟಿಕ್ಯುಲರ್ ಸೆಷನ್ ಐ ವಿಲ್ ಟ್ರೈ ಟು ಟೆಲ್ ಯು what all opportunities you all have after completion of SSLC. Before that, my dear students, first we have to know, we have to plan a career. That is very, very important. First we have to know ourselves, our strength. That is very, very important. ಯಾಕಂದ್ರೆ ಈ ಸ್ಟೇಜ್ ಬರೋದಕ್ಕೆ ಸರಿಸುಮಾರು 10 ವರ್ಷಗಳ ಸುದೀರ್ಘ ಇತಿಹಾಸ ಇದೆ. ಹೌದಾ? 10 ವರ್ಷಗಳ ನಂತರ ನಾವು SSLC ಅನ್ನ ಕಂಪ್ಲೀಟ್ ಮಾಡಿದ್ವಿ. Because this is the first turning point in your life. Second turning point, second PUC ಆದ್ಮೇಲೆ ಬರುತ್ತೆ. Third turning point after completion of our degree. That's why after 10 years you have to take a correct decision, because everybody's creativity is different. ಪ್ರತಿಯೊಬ್ಬರ ಕ್ರಿಯೇಟಿವಿಟಿ ಬೇರೆ ಬೇರೆ ಇದೆ, ಟ್ಯಾಲೆಂಟ್ ಬೇರೆ ಬೇರೆ ಇದೆ, ಥಿಂಕಿಂಗ್ ಕೆಪಾಸಿಟಿ ಬೇರೆ ಬೇರೆ ಇದೆ, ಮೆರಿಟ್ ಬೇರೆ ಬೇರೆ ಇದೆ. ಹೌದಾ? First at this moment we have to know what's our strength and what's our weakness. That is very, very important. First we have to plan about our career. Then after planning, most of the students usually ಕೆಲವೊಂದು ಮಿಸ್ಟೇಕ್ಸ್ ಅನ್ನ ಮಾಡ್ತೀವಿ. ಅದನ್ನು ಕೂಡ ನಾನು ಕೆಲವೊಂದನ್ನ highlight ಮಾಡ್ತಾ ಇದ್ದೀನಿ. After that I will go for what are the career opportunities are available for science. The first mistakes, usually what we do is choosing a profession or stream that parents are forcing you to do. That is parental pressure. ಪೇರೆಂಟ್ಸ್ ಏನೋ ಒಂದು ಪ್ರೆಷರ್. ಈಗ ನಾನು ಕೆಲವು ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ಅವ್ರು ಹೇಳ್ತಾ ಇರ್ತಾರೆ, ನೀ ಸೈನ್ಸ್ ಫೀಲ್ಡ್ ಯಾಕೆ ಬಂದೆ? ಇಲ್ಲ ಸರ್, ನಮ್ಮ ಪೇರೆಂಟ್ಸ್ ಹೇಳಿದ್ರು, ಪೇರೆಂಟ್ಸ್ ಸೈನ್ಸ್ ಮಾಡಂತ ಹೇಳಿದ್ರು, ಹಾಗೆ ನಾ ಸೈನ್ಸ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಅವ್ನು ಸೈನ್ಸ್ ಒಳಗೆ ಏನ್ ಮಾಡ್ಬೇಕು ಮುಂದೆ, what he want to do, that exactly he don't know. Because this type of mistakes we have to avoid. And second one is choosing the same stream as your friends like. That is peer pressure. All these are what mistakes what we are doing. This is a general mistakes. Peer pressure ಅಂದ್ರೆ ಏನಪ್ಪಾ ಅಂದ್ರ ನನ್ನ ಫ್ರೆಂಡ್ಸ್ ಹೇಳಾಕತ್ತಾರು,
ನನ್ನ ಫ್ರೆಂಡ್ಸ್ ಹೇಳಿದಾರಂತ ನಾನು ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ಸ್ ಹೇಳಿದಾರಂತ ಕಾಮರ್ಸ್ ಮಾಡ್ತಾ ಇದ್ದೀನಿ, ನಾನು ಸಿ ಎ ಆಗ್ಬೇಕನ್ನೋ ಇಂಟೆನ್ಷನ್ ಇರೋದಿಲ್ಲ. ನಾನು ಎಲ್ಲಾರು ಫ್ರೆಂಡ್ಸ್ ಕಾಮರ್ಸ್ ಮಾಡ್ತಾ ಇದಾರ, ಹಾಗಾಗಿ ನಾನು ಕಾಮರ್ಸ್ ಮಾಡ್ಬೇಕು. ಆರ್ಟ್ಸ್ ಮಾಡಿದ್ರೆ ನನಗೆ ಏನೋ ಒಂದು ಗೌರ್ಮೆಂಟ್ ಜಾಬ್ ಫೆಸಿಲಿಟೀಸ್ ಅದ ಅಂತ ಯಾರು ಹೇಳಿದ್ರ ಅಂತ ಹೇಳಿ ನಾನು ಆರ್ಟ್ಸ್ ಮಾಡ್ತೀನಿ. ಈ ರೀತಿ ಏನೋ ಫ್ರೆಂಡ್ಸ್ ಬೇಸ್ ಫ್ರೆಂಡ್ಸ್ ಒಪಿನಿಯನ್ ಬೇಸ್ ಮೇಲೆ ಕೆಲವೊಬ್ರು ಕರಿಯರ್ ಅನ್ನ ಚಾಯ್ಸ್ ಮಾಡ್ತಾ ಇರ್ತಾರೆ. ದಟ್ ಈಸ್ ಟೋಟಲಿ ರಾಂಗ್ ಮೈ ಡಿಯರ್ ಸ್ಟೂಡೆಂಟ್ಸ್. And the third one is choosing a stream to follow the crowd trend, that is mob mentality. ಈಗಿನ ಟ್ರೆಂಡ್ ತಕ್ಕ ಹಾಗೆ ಅಂದ್ರೆ ಕೆಲವೊಬ್ರು ಹೇಳ್ತಾರೆ ನೀನ್ ಇಂಜಿನಿಯರಿಂಗ್ ಮಾಡಿದ್ರೆ ಚಲೋ ಗಳಿಸಬಹುದು, ನೀ ಡಾಕ್ಟರ್ ಮಾಡ್ಬೇಕು ಇಂಜಿನಿಯರಿಂಗ್ ಫೀಲ್ಡ್ ಒಳಗೆ. ಅಂದ್ರೆ on the basis of trend, on the basis of mob mentality, usually sometimes we will do the mistake while choosing the career path. All these things first we have to avoid. ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ each and everybody has different creativity, different talent. ಪ್ರತಿಯೊಬ್ಬರದು ಕ್ರಿಯೇಟಿವಿಟಿನೂ ಬೇರೆ ಬೇರೆ ಇದೆ, ಪ್ರತಿಯೊಬ್ಬರದು ಸ್ಟ್ರೆಂತ್ ಬೇರೆ ಬೇರೆ ಇದೆ. First we have to identify our strength and we have to boost our strength and we have to strengthen our weakness. That is very very important. And see, as I told you, this is also one of the mistakes, that is inclination towards medical or engineering field. ಬಹಳ ಮಂದಿ ಹೇಳ್ತಾ ಇರ್ತಾರೆ ನೀವು ಇಂಜಿನಿಯರಿಂಗ್ ಮಾಡ್ರಿ, ಮೆಡಿಕಲ್ ಫೀಲ್ಡ್ ಹೋಗ್ರಿ. ಸೈನ್ಸ್ ಅಂದ್ರೆ ಎಲ್ಲರಿಗೂ ಏನ್ ಗೊತ್ತದಪ್ಪ ಅಂದ್ರೆ ಒಂದು ಇಂಜಿನಿಯರಿಂಗ್ ಬಿಟ್ರೆ ಮೆಡಿಕಲ್, ಎರಡೇ ಫೀಲ್ಡ್ ನಾವು ತಿಳ್ಕೊಂಡಿದ್ವಿ. ನೋ, ವಿ ಹ್ಯಾವ್ ಪ್ಲೆಂಟಿ ಆಫ್ ಜಾಬ್ ಅಪಾರ್ಚುನಿಟೀಸ್ and career opportunities after science. Those things I will cover up in upcoming slides. And the last mistake, what is that? Career that will earn you a government job. Career that will earn you a government job. ಎಷ್ಟೋ ಮಂದಿಗೆ ಸಡನ್ ಆಗಿ ನಾವು ಗ್ರೋತ್ ಆಗ್ಬೇಕು. ಕೆಲವೊಬ್ರು ಏನ್ ಹೇಳ್ತಾರೆ, ನೀವು ಆರ್ಟ್ಸ್ ಮಾಡ್ಕೋರಿ, ಆರ್ಟ್ಸ್ ಮಾಡ್ಕೊಂಡು ನೀವು BA ಮಾಡ್ಕೊಂಡ್ರಪ್ಪ ಅಂದ್ರೆ ಎಷ್ಟೋ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನೀವು ಕ್ರ್ಯಾಕ್ ಮಾಡ್ಬೋದು ಅಂತ ಯಾರೋ ಒಬ್ರು ಹೇಳಿರ್ತಾರ. ಆ ಒಂದು ಬೇಸ್ ಮೇಲೆ ಗೌರ್ಮೆಂಟ್ ಜಾಬ್ ಜಲ್ದಿ ಸಿಗ್ತದಿ ಅನ್ನೋ ಒಂದು ಬೇಸ್ ಮೇಲೆ ನಾವು ಕೆಲವೊಮ್ಮೆ ಕರಿಯರ್ ಅನ್ನ ಚೂಸ್ ಮಾಡ್ಕೋತಾ ಇರ್ತೀವಿ. ಆಲ್ ದೀಸ್ ಆರ್ ದ ಬೇಸಿಕ್ ಮಿಸ್ಟೇಕ್ಸ್ ವೈಲ್ ಚೂಸಿಂಗ್ ಅ career and we have to avoid these things. Okay, and in this particular session I will highlight just the science part. According to my knowledge, we have two types of career. That is, one is education based career and the second one is talent based career. My dear students, ಕೆಲವೊಬ್ರು ತಮ್ಮ ಕರಿಯರ್ ಅನ್ನ SSLC, PUC, ಡಿಗ್ರಿ, ಮಾಸ್ಟರ್ ಡಿಗ್ರಿ, ಪೋಸ್ಟ್ ಡಾಕ್ಟರಲ್, PhD ಈ ರೀತಿ ಹೈಯರ್ ಎಜುಕೇಶನ್ ಮಾಡಿ ಕರಿಯರ್ ಅನ್ನ ಫ್ರೇಮ್ ಮಾಡ್ಕೋತಾ ಇರ್ತಾರೆ. ಕೆಲವೊಬ್ರು ಏನಪ್ಪಾ ಅಂದ್ರೆ ತಮ್ಮ ಬುದ್ಧಿಶಕ್ತಿ ಮೇಲೆ ಅಂದ್ರೆ ಟ್ಯಾಲೆಂಟ್ ಬೇಸ್ಡ್ ಕರಿಯರ್. ನೀವು ನೋಡಿರ್ಬೋದು ಎಷ್ಟೋ ಬಿಸ್ನೆಸ್ ಮೆನ್ಗಳು ಎಜುಕೇಶನ್ ಇಲ್ಲ, ಜಸ್ಟ್ SSLC, PUC ಮೇಲೆ ಸಕ್ಸಸ್ಫುಲ್ ಪರ್ಸನ್ ಆಗಿದ್ದಾರೆ, ಸೊಸೈಟಿಯಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗಿದೆ. ಹೌದಾ? ಅಂದ್ರೆ ಕರಿಯರ್ ಅನ್ನೋದು ನಾವು ಹೇಗೆ ಅದನ್ನ ಬಿಲ್ಡ್ ಮಾಡ್ಕೋತೇವೋ ಅದ್ರ ಬೇಸ್ ಮೇಲೆ ಇರುತ್ತೆ. ಅಂದ್ರೆ ಎಜುಕೇಶನ್ ಬೇಸ್ಡ್ ಕರಿಯರ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಕ್ವಾಲಿಫಿಕೇಶನ್ ವಿ ಹ್ಯಾವ್ ಟು ಬಿಲ್ಡ್ ಅ ಕರಿಯರ್. ಟ್ಯಾಲೆಂಟ್ ಬೇಸ್ಡ್ ಕರಿಯರ್ ಅಂದ್ರೆ ಏನಪ್ಪಾ ಅಂದ್ರೆ ಬುದ್ಧಿಶಕ್ತಿಯ ಮೇಲೆ ಕರಿಯರ್ ಅನ್ನ ಫ್ರೇಮ್ ಮಾಡ್ತೇವೆ. ಈಗ ನಾನು ಜಸ್ಟ್ ಎಜುಕೇಶನ್ ಬೇಸ್ಡ್ ಕರಿಯರ್ ಪರ್ಟಿಕ್ಯುಲರ್ಲಿ ಸೈನ್ಸ್ ಅನ್ನ ಕವರ್ ಮಾಡ್ಕೋತಾ ಇದ್ದೇನೆ. ಯೂಶುವಲಿ ಒಂದು ಕ್ವಶನ್ ಇರುತ್ತೆ ನಮ್ಮಲ್ಲಿ. The big question is what in our mind. Usually SSLC students ಅಲ್ಲಿ ಇರುವಂತದ್ದು 3 ಬ್ರಾಂಚ್, ಆರ್ಟ್ಸ್ ಮಾಡಬೇಕು, ಸೈನ್ಸ್ ಮಾಡಬೇಕು, ಕಾಮರ್ಸ್ ಮಾಡಬೇಕು. ಕೆಲವೊಬ್ಬರಿಗೆ ಇವು 3 ಫೀಲ್ಡ್ ಅನ್ನ ಬಿಟ್ಟು ಡಿಪ್ಲೊಮಾ ಮಾಡಿ ಇಂಜಿನಿಯರಿಂಗ್ ಮಾಡ್ಬೇಕಂತ ಒಂದೇನೋ ಇಂಟೆನ್ಷನ್ ಇರುತ್ತೆ. ಆ ಸ್ಟೂಡೆಂಟ್ಸ್ ಯೂಶುವಲಿ ಡಿಪ್ಲೊಮಾ, ಪ್ಯಾರಾಮೆಡಿಕಲ್, ಶಾರ್ಟ್ ಟರ್ಮ್ ಕೋರ್ಸಸ್ ಅನ್ನ ಮಾಡಿ ಕೆಲವೊಂದು ಜಾಬ್ ಅಪಾರ್ಚುನಿಟೀಸ್ ಅನ್ನ ತಗೋದು. ಅಂದ್ರೆ ಕ್ವಿಕ್ ಆಗಿ ಏನೋ ಫೈನಾನ್ಸಿಯಲ್ ಅಸಿಸ್ಟೆನ್ಸ್ ಏನೋ ಒಂದು ಪ್ರಾಬ್ಲಮ್ ಇದ್ದಾಗ ಆ ಸ್ಟೂಡೆಂಟ್ಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಕೆಲವೊಂದು ಶಾರ್ಟ್ ಟರ್ಮ್ ಕೋರ್ಸಸ್, ಪ್ಯಾರಾಮೆಡಿಕಲ್ ಕೋರ್ಸಸ್ ಅನ್ನ ಮಾಡಿ ಕೆಲವೊಂದು ಜಾಬ್ಸ್ ಕೂಡ ಹೋಗ್ತಾರೆ. ಬಟ್ ದ ಮೇನ್ ಥಿಂಗ್ ಇಸ್ ವಿ ಹ್ಯಾವ್ 3 ಟಾಪ್ ಬ್ರಾಂಚ್, ದಟ್ ಈಸ್ ಆರ್ಟ್ಸ್, ಸೈನ್ಸ್ ಅಂಡ್ ಕಾಮರ್ಸ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಷ್ಟೋ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್, ಎಷ್ಟೋ ಪೇರೆಂಟ್ಸ್ಗೂ ಕೂಡ ಈ ರೀತಿ ಕನ್ಫ್ಯೂಷನ್ ಇರುತ್ತೆ. ನಮ್ಮ ಮಗನಿಗೆ ಏನ್ ಮಾಡಿಸ್ಬೇಕು, ಆರ್ಟ್ಸ್ ಮಾಡಿಸ್ಬೇಕು, ಸೈನ್ಸ್ ಮಾಡಬೇಕು ಅಥವಾ ಕಾಮರ್ಸ್ ಮಾಡಿಸ್ಬೇಕು? See, one thing I want to tell you people that science students makes the world, because science students ನೀವು ಎಲ್ಲಿ ಕೂಡ ಜಂಪ್ ಕೊಡಬಹುದು, because we have plenty of job opportunities after completion of science, after completion of secondary education and pre-university education in science. Okay, that I will highlight in this particular session. See, SLC ಆದ್ಮೇಲೆ ಒಂದು ವೇಳೆ ನೀವು PUC ಸೈನ್ಸ್ ಅನ್ನ ಮಾಡಿದ್ರಪ್ಪ ಅಂದ್ರೆ, ಸೈನ್ಸ್ ಟೀಮ್ ಒಳಗೆ ನೀವು ಕಂಟಿನ್ಯೂ ಮಾಡಿದ್ರಪ್ಪ ಅಂದ್ರೆ we have plenty of career opportunities. That is, you can go for medical courses, you can go for engineering courses,
pure science courses, management courses, and other courses like BCA, BSW, LLB, BA, BCom. ಕೆಲವು ಕೇಳಬಹುದು ಸರ್, ಸೈನ್ಸ್ ಮಾಡಿ ನಾವು BSW BA ಮಾಡಬಹುದಾ, ಸೈನ್ಸ್ ಮಾಡಿ BCom ಮಾಡಬಹುದಾ? ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, science students can jump to even arts and commerce field, but arts ಮತ್ತು ಕಾಮರ್ಸ್ ಮಾಡಿ ನೀವು ಸೈನ್ಸ್ ಫೀಲ್ಡ್ ಬರಕ್ ಆಗುದಿಲ್ಲ, ಬಿಕಾಸ್ ಸೈನ್ಸ್ ಇಸ್ ಟೋಟಲಿ ಡಿಫರೆಂಟ್ ಅಂಡ್ ದಟ್ ಇಸ್ ದ ಯೂನಿಕ್ ಫೀಲ್ಡ್. ಹಂಗಂತ ಹೇಳಿ ನಾನು ಸೈನ್ಸ್ ಇಸ್ ವೆರಿ ಸುಪೀರಿಯರ್ ಅಂತ ಹೇಳ್ತಾ ಇಲ್ಲ, ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ನಾನು ಆಲ್ರೆಡಿ ಹೇಳಿದ್ದೇನೆ, ಈಚ್ ಅಂಡ್ ಎವ್ರಿ ಫೀಲ್ಡ್ ಹ್ಯಾಸ್ ಡಿಫರೆಂಟ್, ಇಟ್ ಸೆಲ್ಫ್ ಹ್ಯಾಸ್ ಸಮ್ ಯೂನಿಕ್ ಫೀಚರ್ಸ್. ಪ್ರತಿಯೊಂದು ಬ್ರಾಂಚ್ಗೂ ಕೂಡ ಅದರದೇ ಆದಂತ ಸ್ಥಾನಮಾನ ಗೌರವಗಳಿವೆ. ಸೈನ್ಸ್ ಸ್ಟೂಡೆಂಟ್ಸ್ ಲೈಫ್ ಒಳಗೆ ಸಕ್ಸಸ್ಫುಲ್ ಆಗ್ತಾರೆ, ದೇ ಕ್ಯಾನ್ ಬಿಲ್ಡ್ ಅ ಸ್ಟ್ರಾಂಗ್ ಕರಿಯರ್. ನೋ, ಕಾಮರ್ಸ್ ಮಾಡಿನೂ ಕೂಡ, ಆರ್ಟ್ಸ್ ಮಾಡಿನೂ ಕೂಡ ಎಷ್ಟೋ ಸ್ಟೂಡೆಂಟ್ಸ್, ಮ್ಯಾಕ್ಸಿಮಮ್ ಎನ್ ನಂಬರ್ ಆಫ್ ಪೀಪಲ್ ದೇ ಹ್ಯಾವ್ ಸಕ್ಸಸ್ಫುಲ್ ಇನ್ ದೇರ್ ಕರಿಯರ್. ಅಂದ್ರೆ ನಾನು ಇಲ್ಲಿ ಈ ಒಂದು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಜಸ್ಟ್ ಸೈನ್ಸ್ ಫೀಲ್ಡ್ ಹೈಲೈಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಆರ್ಟ್ಸ್ ಮತ್ತು ಕಾಮರ್ಸ್ ಅನ್ನ ಆಲ್ರೆಡಿ ಸರ್ ಅವರು ಕವರ್ ಮಾಡಿದ್ದಾರೆ. ಜಸ್ಟ್ ಇದರಲ್ಲಿ ನಾನು ಸೈನ್ಸ್ ನಿಮ್ಗೆ ಏನೇನು ಅಪರ್ಚುನಿಟೀಸ್ ಇದೆ. ಮೆಡಿಕಲ್ ಕೋರ್ಸಸ್ ನೋಡಿ, ನಿಮ್ಗೆಲ್ಲ ಗೊತ್ತಿರುತ್ತೆ ಹೌದಾ? ಮೆಡಿಕಲ್ ಕೋರ್ಸಸ್ ಯು ಕ್ಯಾನ್ ಆಫ್ಟರ್ ಕಂಪ್ಲೀಟ್ PUC ಸೈನ್ಸ್ ಅನ್ನ ಮಾಡಿದ್ರಪ್ಪ ಅಂದ್ರ MBBS ಮಾಡಬಹುದು, BUMS ಮಾಡಬಹುದು, BHMS, BAMS, ಡೆಂಟಲ್, ಬ್ಯಾಚುಲರ್ ಆಫ್ ಡೆಂಟಲ್. ಸಿ ಮೆಡಿಕಲ್ ಕೋರ್ಸಸ್ MBBS ಮಾಡಿ ಆಮೇಲೆ ನೀವು MS ಕೂಡ ಮಾಡಬಹುದು. ಈ ಮೆಡಿಕಲ್ ಕೋರ್ಸಸ್ ಇಂಟ್ರೆಸ್ಟೆಡ್ ಇದ್ದವರು ಯು ಹ್ಯಾವ್ ಓನ್ಲಿ ಒನ್ ಚಾಯ್ಸ್, ದಟ್ ಈಸ್ ಯು ಹ್ಯಾವ್ ಟು ಕಮ್ ಫಾರ್ ಸೈನ್ಸ್. ಇಂಜಿನಿಯರಿಂಗ್ ಮಾಡ್ಬೇಕಂದವರು ಸೈನ್ಸ್ ಓನ್ಲಿ ಇಸ್ ದ ಆಪ್ಷನ್. ನೀವು ಕಾಮರ್ಸ್ ಮಾಡಿ ಮತ್ತೆ ಇಂಜಿನಿಯರಿಂಗ್ ಫೀಲ್ಡ್ ಬರಕಾಗುದು. ಇಂಜಿನಿಯರಿಂಗ್ ಕೋರ್ಸಸ್ BE ಮಾಡಬಹುದು, BTech ಮಾಡಬಹುದು ಆಫ್ಟರ್ ಕಂಪ್ಲೀಷನ್ ಆಫ್ PUC. BE 4 years ಆಗುತ್ತೆ. ಆಮೇಲೆ ಆಫ್ಟರ್ ದಟ್, ಆಫ್ಟರ್ ಕಂಪ್ಲೀಷನ್ ಆಫ್ BE ಯು ಕ್ಯಾನ್ ಗೋ ಫಾರ್ MTech. See again, if you want to come for pure science department, see pure science department, BSc ಮಾಡಬಹುದು, BSc ಮಾಡಿ MSc ಮಾಡಬಹುದು, you can go for PhD, post doctor. ಪ್ರತಿಯೊಂದು ಫೀಲ್ಡ್ ಒಳಗೂ ಕೂಡ we have plenty of job opportunities. Even after completion of PUC, PUC science, you can go for defense also. See, you can go for BBA course. After BBA, you can go for MBA. At the same time, you can go for BCA also. Second PUC science ಮಾಡಿದವರು BCA ಮಾಡಬಹುದು, BSW ಮಾಡಬಹುದು, LLB ಕೂಡ ಮಾಡಬಹುದು, BA ಗೂ ಜಂಪ್ ಆಗಬಹುದು, BCom ಗೂ ಜಂಪ್ ಆಗಬಹುದು. ಇದು ಎಷ್ಟೇ ಸ್ಟೂಡೆಂಟ್ಸ್ ಗೊತ್ತಿರಂಗೆ. ಅಂದ್ರೆ ಆಲ್ ದೀಸ್ ಆರ್ ವಾಟ್, ಅಂದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಗೆ ಇರುವಂತ ಕರಿಯರ್ ಅಪರ್ಚುನಿಟೀಸ್ ಅನ್ನ ಸಮರೈಸ್ ಮಾಡ್ತಾ ಇದ್ದೀನಿ. ಇಂಜಿನಿಯರಿಂಗ್ ಫೀಲ್ಡ್, ಮೆಡಿಕಲ್ ಫೀಲ್ಡ್, ಪ್ಯೂರ್ ಸೈನ್ಸ್ ಕೋರ್ಸಸ್ ಅಂದ್ರೆ BSc, ಮ್ಯಾನೇಜ್ಮೆಂಟ್ ಕೋರ್ಸಸ್ ಒಳಗೆ BBA ಬರ್ತದೆ. ಆಮೇಲೆ ಅದರ್ ಕೋರ್ಸಸ್ ಲೈಕ್ BCA, ಇವೆಲ್ಲ ಅದರ್ ಕೋರ್ಸಸ್, BSW, ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, LLB ಕೂಡ ಮಾಡಬಹುದು. ಕಮ್ಯುನಿಕೇಶನ್ ಸ್ಕಿಲ್ ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ ದೋ ಸ್ಟೂಡೆಂಟ್ಸ್ ದೇ ಕ್ಯಾನ್ ಗೋ ಫಾರ್ LLB ಆಲ್ಸೋ, ಅಡ್ವೊಕೇಟ್. ಅದೇ ನಮಗ್ ಒಂದು ಕನ್ಫ್ಯೂಷನ್ ಏನಿರುತ್ತಪ್ಪ ಅಂದ್ರೆ ಸರ್ ಸೈನ್ಸ್ ಒಂದ್ ವೇಳೆ ಟಫ್ ಆಯ್ತಪ್ಪ ಅಂದ್ರೆ ಏನ್ ಮಾಡೋದು ಸರ್, ನಾವು ಜಂಪ್ ಮಾಡಬಹುದು. ಅದೇ ನಾನು ನಿಮ್ಗೆ ಹೇಳಿದ್ದೇನೆ ಆಲ್ರೆಡಿ, ವಿ ಕ್ಯಾನ್ ಗೋ ಫಾರ್ ಆಫ್ಟರ್ ಕಂಪ್ಲೀಷನ್ ಆಫ್ ಸೈನ್ಸ್, ಯು ಕ್ಯಾನ್ ಜಂಪ್ ಫಾರ್ ಇವನ್ ಆರ್ಟ್ಸ್ ಅಂಡ್ ಕಾಮರ್ಸ್ ಫೀಲ್ಡ್ ಆಲ್ಸೋ. बट नमल ಒಂದು ಮಾತಿದೆ, अगर तुम ठान लो तारे गगन को तोड़ सकते हो, अगर तुम ठान लो तारे गगन को तोड़ सकते हो, अगर तुम ठान लो तूफान का मुख मोड़ सकते हो. ಅಂದ್ರೆ ಒಬ್ಬ ವಿದ್ಯಾರ್ಥಿ ಮನಸ್ಸು ಮಾಡಿದ್ರೆ ಏನನ್ನು ಬೇಕಾದ್ರೂ ಮಾಡಬಹುದು. ಕೆಟ್ಟ ವಿಚಾರಗಳಿಗೆ, ಕೆಟ್ಟ ಆದರ್ಶಗಳಿಗೆ ನೀಡುವಂತ ಸ್ಥಾನವನ್ನ ಉತ್ತಮ ವಿಚಾರಗಳಿಗೆ, ಉತ್ತಮ ಆದರ್ಶಗಳಿಗೆ ನೀಡಿದನೆಂದ್ರೆ ಅಂತ ವ್ಯಕ್ತಿ ಸದ್ಗುಣಗಳ ಮಾರ್ಗದಲ್ಲಿ ಪ್ರಗತಿಯನ್ನ ಸಾಧಿಸ್ತಾನೆ. ನಮ್ಮಲ್ಲಿ ಒಂದು ಏನಿದೆಪ್ಪ ಅಂದ್ರೆ ಸೈನ್ಸ್ ಪರ್ಸೆಂಟೇಜ್ ಚಲೋ ಆತಂದ್ರೆ ಅಷ್ಟೇ ಸೈನ್ಸ್ ಮಾಡ್ಬೇಕೇನೋ, ಇಲ್ಲಾಂದ್ರೆ ಸೈನ್ಸ್ ಟಫ್ ಆಗ್ತದೆ ಅಂತೇನೋ, ಏನೋ ಒಂದು SL ಸ್ಟೂಡೆಂಟ್ಸ್ ಇದು ಬಹಳ ಕನ್ಫ್ಯೂಷನ್ ಇರ್ತದ. ಸರ್ ನಂದು ಇಂಗ್ಲಿಷ್ ಬಹಳ ವೀಕ್ ಅದ ಸರ್, ನಾ ಏನ್ ಸೈನ್ಸ್ ಮಾಡ್ಬೋದೇನೋ. ನೋ ಮೈ ಡಿಯರ್, ಇಂಗ್ಲಿಷ್ ಡಸಂಟ್ ಮ್ಯಾಟರ್. ಇಂಗ್ಲಿಷ್ ದಟ್ ಇಸ್ ಜಸ್ಟ್ ಕಮ್ಯುನಿಕೇಟಿಂಗ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಚಲೋ ಮಾತಾಡ ನಾಲೆಜಬಲ್ ಅಂತ ಅಲ್ಲ. ನೀವು ಫಾರಿನ್ ಕಂಟ್ರಿಗೆ ಹೋದ್ರಪ್ಪ ಅಂದ್ರ ಸಣ್ಣ ಹುಡುಗರು LKG UKG ಹುಡುಗರು ಫುಲ್ ಫ್ಲೂಯೆಂಟ್ಲಿ ಇಂಗ್ಲಿಷ್ ಆಗಿ ಮಾತಾಡ್ತಾರ, ಹಂಗಂತೇಳಿ ಅವ್ರು ನಾಲೆಜಬಲ್ ಅಂತ ಅಲ್ಲ. ಇಂಗ್ಲಿಷ್ ದಟ್ ಇಸ್ ಜಸ್ಟ್ ದ ಕಮ್ಯುನಿಕೇಟಿಂಗ್ ಲ್ಯಾಂಗ್ವೇಜ್. ಸೈನ್ಸ್ ಇಟ್ ಇಸ್ ದ ಸ್ಟಡಿ ಆಫ್ ನೇಚರ್. ಸೈನ್ಸ್ ಒಳಗೆ ನೀವು ಇಫ್ ಯು ವಾಂಟ್ ಟು ಡೂ ಸಮಥಿಂಗ್ ಇನ್ ಸೈನ್ಸ್, ಸೈನ್ಸ್ ಒಳಗೆ ಏನೊಂದು ಮಾಡ್ಬೇಕು, ಏನೊಂದು ಅಚೀವ್ಮೆಂಟ್ಸ್ ಮಾಡ್ಬೇಕಂತ ಒಂದು ನಿಮ್ಮಲ್ಲಿ ಅಂದ್ರೆ ಶ್ರದ್ಧೆ ಇತ್ತಪ್ಪ ಅಂದ್ರ, ಜೀಲ್ ಇತ್ತಪ್ಪ ಅಂದ್ರ ನೀವು ಸೈನ್ಸ್ ಬರ್ಬೋದು. All these are different career opportunities after completion of PUC. ಅಷ್ಟೇ ಅಲ್ಲದೆ ಇವನ್ ಯು ಕ್ಯಾನ್ ಗೋ ಫಾರ್ ಪ್ಯಾರಾಮೆಡಿಕಲ್ ಕೋರ್ಸಸ್, ಯು ಕ್ಯಾನ್ ಗೋ ಫಾರ್ ಡಿಫೆನ್ಸ್. ಎಷ್ಟೋ ಮಂದಿಗೆ ಡಿಫೆನ್ಸ್ ಜಾಯ್ನ್ ಆಗುವಂತ ಒಂದು ಕೆಲವೊಂದು ಕ್ರೇಜ್ ಇರ್ತದ, ಡಿಫೆನ್ಸ್ಗೂ ಕೂಡ ಡೈರೆಕ್ಟ್ಲಿ ಹೋಗ್ಬೋದು.
ಆಫ್ಟರ್ ಕಂಪ್ಲೀಷನ್ ಆಫ್ PUC NDA ಎಕ್ಸಾಮ್ ಬರೆದು ಡೈರೆಕ್ಟ್ಲಿ ಡಿಫೆನ್ಸ್ ಅಕಾಡೆಮಿ ಆಸ್ ಅ ಲೆಫ್ಟಿನೆಂಟ್ ಆಗಿ ಜಾಯ್ನ್ ಆಗ್ತಾರೆ. ಈ ರೀತಿ ಎಷ್ಟೋ ಕರಿಯರ್ ಅಪಾರ್ಚುನಿಟೀಸ್ ಇದೆ. ಕೆಲವೊಬ್ರು IITs ಹೋಗ್ಬೇಕಂತ ಇರುತ್ತೆ. ಈಗ ಮೆಡಿಕಲ್ ಕೋರ್ಸ್, ಇಂಜಿನಿಯರಿಂಗ್, ನಾವು ನೀಟ್ ಎಕ್ಸಾಮಿನೇಷನ್ ಇರ್ಬೋದು, JEE ಎಕ್ಸಾಮಿನೇಷನ್ಸ್ ಇರ್ಬೋದು, ಥ್ರೂ JEE ಎಕ್ಸಾಮಿನೇಷನ್, ಥ್ರೂ ನೀಟ್ ಎಕ್ಸಾಮಿನೇಷನ್, ಟಾಪ್ IIT ಅಲ್ಲಿ ನಾವು ಇಂಜಿನಿಯರಿಂಗ್ಸ್ ಅನ್ನ ಮಾಡಬಹುದು. ಕೆಲವೊಮ್ಮೆ ಏನ್ ಮಾಡಿರ್ತೀವಿ, ಸೆಕೆಂಡ್ PUC ಸೈನ್ಸ್ ಆದ್ಮೇಲೆ ನಾವು ಇಂಜಿನಿಯರಿಂಗ್ ಮಾಡೋಂಗಿಲ್ಲ, BSc ಮಾಡಿರ್ತೀವಿ. BSc ಆದ್ಮೇಲೆ ಮತ್ತೆ ನಮ್ಗೆ ಇಂಟ್ರೆಸ್ಟ್ ಬರ್ತದ, ಸರ್ ನಾನು ಇಂಜಿನಿಯರಿಂಗ್ ಮಾಡ್ಬೇಕಾಗಿತ್ತು, 3 ವರ್ಷ BSc ಮಾಡ್ಬಿಟ್ಟೆ, ಪ್ಯೂರ್ ಸೈನ್ಸ್ ಮಾಡ್ಬಿಟ್ಟೆ, ಈಗ ಏನ್ ಮಾಡೋದು? But my dear student, please keep it in mind, after BSc also you can go for engineering field, MS. Wipro, Infosys and TCS ಈ 3 ಕಂಪನಿದವರು ಒಂದು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮ್ ಬೇಸ್ ಅಂಡ್ ವಿಸ್ತಾ ಪ್ರೋಗ್ರಾಮ್ ಅಲ್ಲಿ ಒಂದು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ. ಆ ಎಕ್ಸಾಮಿನೇಷನ್ ನೀವು ಪಾಸ್ ಮಾಡಿದ್ರೆ ಆಫ್ಟರ್ ಕಂಪ್ಲೀಷನ್ ಆಫ್ BSc ಡೈರೆಕ್ಟ್ಲಿ ಯು ಕ್ಯಾನ್ ಗೋ ಫಾರ್ MS ಪ್ರೋಗ್ರಾಮ್ ಆಲ್ಸೋ. And you will get the certificate from BITS Pilani University, one of the topmost university in India. ಅಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ನೀವು ಎಲ್ಲೂ ಜಂಪ್ ಕೊಡಬಹುದು. PUC ಸೈನ್ಸ್ ಅನ್ನ ಮಾಡಿದ್ರಪ್ಪ ಅಂದ್ರೆ we have plenty of career opportunities and I can't cover each and everything within 10 to 15 minutes. That is not at all possible. ಯಾಕಂದ್ರೆ n number of opportunities ಅದ. ಅದ್ರೊಳಗೆ ನಾ ಏನ್ ಮಾಡಿದೀನಪ್ಪ ಅಂದ್ರೆ ಎಲ್ಲಾ ಸಮ್ಮರೈಸ್ ಮಾಡಿ ಒಂದು ಕಡೆ ತಗೊಂಡ್ ಬಂದಿದ್ದೀನಿ. ಮೆಡಿಕಲ್ ಕೋರ್ಸಸ್ ನೋಡಿ, MBBS ಇದೆ, BUMS ಮಾಡ್ಬೋದು, BHMS ಅಂದ್ರೆ ಹೋಮಿಯೋಪತಿ ಬರುತ್ತೆ, BAMS ಅಂದ್ರೆ ಆಯುರ್ವೇದಿಕ್ ಬರುತ್ತೆ, ಇವೆಲ್ಲ ಬೇರೆ ಬೇರೆ ಬ್ರಾಂಚ್. ಇಂಜಿನಿಯರಿಂಗ್ ಒಳಗು BE ಒಳಗೆ ಸಿವಿಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ENC, IS, CS ಈ ರೀತಿ ಬೇರೆ ಬೇರೆ, ಮತ್ತೆ ಕೆಮಿಕಲ್ ಇಂಜಿನಿಯರಿಂಗ್, ಈ ರೀತಿ n ನಂಬರ್ ಆಫ್ ಕರಿಯರ್ ಅಪಾರ್ಚುನಿಟೀಸ್ ಆಗಿದೆ. BSc ಆದ್ಮೇಲೆ ನೀವು ಮತ್ತೆ IIT ಒಳಗೆ ಮಾಡ್ಬೇಕಾದ್ರೆ ಥ್ರೂ JAM examination you can go for, again after completion of BSc you can go for IITs. ಅಂದ್ರೆ IIT ಹೋಗ್ಬೇಕು ಅನ್ನೋ ಕನಸಿತ್ತಪ್ಪ ಅಂದ್ರ ನೀವು BSc ಆದ್ಮೇಲೆ ಹೋಗ್ಬೋದು. ಸೈನ್ಸ್ ಆದ್ಮೇಲೆ ಒಂದ್ ವೇಳೆ ಏನೋ ಆಗ್ಲಿಲ್ಲಪ್ಪ ಅಂತ ಹೇಳಿ ಕರಿಯರ್ ಲಾಸ್ ಆಯ್ತಂತಲ್ಲ, ಇವನ್ ಆಫ್ಟರ್ BSc you can go for IITs. NEET examination through JEE mains and advanced examination through you can go for IITs. Even KCET, Karnataka CET examination through ನೀವು ಟಾಪ್ IITs ಅನ್ನ, ಟಾಪ್ ಇಂಜಿನಿಯರಿಂಗ್ ಕಾಲೇಜ್, ಟಾಪ್ ಮೆಡಿಕಲ್ ಕಾಲೇಜ್ ಜಾಯಿನ್ ಆಗ್ಬಹುದು. ಅಂದ್ರೆ ಇವೆಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಾವು ಯಾಕೆ ಪ್ರಿಫರ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ, ಓನ್ಲಿ ಒನ್ ರೀಸನ್, ಗೆಟ್ ದ ಗುಡ್ ಸೀಟ್ ಇನ್ ಟಾಪ್ ಕಾಲೇಜಸ್ ಅಂಡ್ IITs. I hope this particular slide will give you some sort of awareness about the science field. Actually arts ಮತ್ತು ಕಾಮರ್ಸ್ ಸಪರೇಟ್ ಮಾಡಿದೆ. ಈಗ ಆಲ್ರೆಡಿ ಸರ್ ಅವರು ರಿಸೋರ್ಸ್ ಪರ್ಸನ್ ಇದ್ದವರು ಈಗ ಆರ್ಟ್ಸ್ ಮತ್ತು ಕಾಮರ್ಸ್ ಓವರ್ ಆಲ್ ಬ್ರೀಫ್ ಆಗಿ ನಿಮಗೆಲ್ಲ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನ ಹೆಚ್ಚು ಕವರ್ ಅಪ್ ಮಾಡೋದಿಲ್ಲ. ಸೈನ್ಸ್ ಒಳಗೆ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನೀವು ಕೇಳಬಹುದು. ಧನ್ಯವಾದಗಳು ಪಾಲಂಕರ್ ಸರ್. ಒಬ್ಬ ವಿದ್ಯಾರ್ಥಿ ಒಂದು ಪ್ರಶ್ನೆ ಕೇಳಿದ್ರು ಸರ್, ನಾನು NDA ಮಾಡ್ಬೇಕಾಗಿದೆ, ನನ್ನ ಒಂದು ಅನುಭವದಿಂದ, ನಮ್ಮ ಮನಿತನದ ಅನುಭವದಿಂದ ಅಡ್ಡಿಲ್ಲ. ನನ್ನ ಮನ್ಯಾಗ IAS ಪಾಸ್ ಆದವ್ರು ಅದಾರ, ಅಂದ್ರೆ IRS, ಇವನ್ KS ಪಾಸ್ ಆದವ್ರು ಅದಾರ. ಅವ್ರು ನನಗಿಂತ ಸಣ್ಣವ್ರು. ಅವರು ಇಲ್ಲಿ ಮೇನ್ ನಿಮ್ಗೆ ಏನ್ ಕೌಂಟ್ ಆಗ್ತೈತಿ, ನಿಮ್ಗೆ ಏನ್ ಯಾವ್ದು ಕೋರ್ಸ್, ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಯಾವ್ದು ಇಂಟ್ರೆಸ್ಟ್ ಐತೋ ಜಾಯಿನ್ ಆಗ್ರಿ. ನೀವು ಎಲ್ಲೇ ಜಾಯಿನ್ ಆದದನ್ನ ಚಂದಂಗೆ ಕಲೀರಿ. ಅದನ್ನ ಇಟ್ ಇಸ್ ಅ ಬೇಸಿಕ್ ಅದು ಆಕ್ಚುಲಿ. ನೀವು ಬೇಕಾದ ಡಿಗ್ರಿ ತಗೊಳ್ರಿ, ಇಂಜಿನಿಯರಿಂಗ್, ಮೆಡಿಕಲ್, BSc, MSc ಯಾವ್ದು ಬೇಕಾದ ಡಿಗ್ರಿ ತಗೊಳ್ರಿ, MA ತಗೊಳ್ರಿ, MCom ತಗೊಳ್ರಿ. ನೀವು ಎಲ್ಲಾನು ನೀವು ಏನೇ ತಗೊಂಡ್ರು ಚಂದಂಗೆ ಅಭ್ಯಾಸ ಮಾಡ್ರಿ. ಅದನ್ನ ನೀವು ಚಲೋತಂಗ ಅಭ್ಯಾಸ ಮಾಡಿದ್ರೆ ನಿಮ್ದೆಲ್ಲ ಬೇಸಿಕ್ಸ್ ಸ್ಟ್ರಾಂಗ್ ಆಗ್ತೈತಿ. ನೀವು ಈಗಂತೂ ಯಾವುದೇ ನೀವು ಜಾಬ್ ಮಾಡ್ಬೇಕಂತಂದ್ರೆ ಒಂದೊಂದು ಸ್ಕ್ರೀನಿಂಗ್ ಎಕ್ಸಾಮ್ ಅಂತೂ ಇರತೈತಿ. ಆ ಸ್ಕ್ರೀನಿಂಗ್ ಎಕ್ಸಾಮ್ದಲ್ಲಿ ಎಸ್ಪೆಷಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅವು. They are very intelligent questions. You must be very, very quick there. ನೀವು ಸಬ್ಜೆಕ್ಟ್ದಲ್ಲಿ ಬಹಳ ಎಕ್ಸ್ಪರ್ಟ್ ಇರಬೇಕು, ಬಹಳ ಚಂದಂಗೆ ಓದಬೇಕು. ನಿಮಗ ಎಲ್ಲಾನು ಚಾಯ್ಸ್ ಇದೆ. ಇಟ್ ವಿಲ್ ಗೋ ವಿತ್ ಯುವರ್ ಗ್ರೇಡ್. ನಿಮ್ಮ ಇಂಟೆನ್ಷನ್, ಎಸ್ಪೆಷಲಿ ಸ್ಟೂಡೆಂಟ್ಸ್ ನೀವೇ ಆದಂತ ಒಂದು ಡಿಸಿಷನ್ ತಗೊಳ್ರಿ. ನಿಮ್ಮ ಅಪ್ಪ ಇಂಜಿನಿಯರ್ ಮಾಡ್ಬೇಕತ್ತಾನ, ನಿಮ್ಮ ಅವ್ವ ಅವ್ನ್ ಮಾಡ್ಬೇಕತ್ತಾಳ ಅಂತ ಇವನ್ನೆಲ್ಲ ಬಿಟ್ಕೊಟ್ಟು ನಿಮಗ ಈ ಆರ್ಟ್ಸ್, ಸೈನ್ಸ್, ಕಾಮರ್ಸ್ ದಲ್ಲಿ ಯಾವ ಕೋರ್ಸ್ ಇಂಟ್ರೆಸ್ಟ್ ಐತೋ ಅದನ್ನ ಚೂಸ್ ಮಾಡ್ರಿ. ಚೂಸ್ ಮಾಡಿದ್ಮೇಲೆ ಡೆಡಿಕೇಟೆಡ್ ಇದನ್ನ ಸ್ಟಡಿ ಮಾಡ್ರಿ. ಅದನ್ನೆಲ್ಲ ಇಷ್ಟು ಮಾಡಿದ್ಮೇಲೆ ನೀವು ಯಾವ್ದು ಬೇಕಾದ ಎಕ್ಸಾಮ್ ಕಟ್ಟಕ ಕ್ವಾಲಿಫೈ ಆಗ್ತೀರ. ಯಾಕಂದ್ರೆ ಬೇಸಿಕ್ ನಾಲೆಜ್ ಎಲ್ಲ ನಿಮ್ ಕಡೆ ಇರ್ತೈತಿ. ಚಂದಂಗ್ ಓದ್ರಿ ಅದನ್ನ. ಅದಕ್ಕ ಇವನ್ ಫಾರ್ IAS ಇವ್ರು ಹೇಳಿದ್ರು, ಅವರು ನಮ್ಮ ರವಿ,
Even especially ಈಗಂತೂ ಮೆಡಿಕಲ್ ಅಂಡ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆರ್ ಮೋರ್ ಸಕ್ಸೆಸ್ಫುಲ್ ದನ್ ಆರ್ಟ್ಸ್ ಅಂಡ್ ಕಾಮರ್ಸ್. ಸರ್ ಯಾಕಂತ ಒಂದು ಕ್ವಶನ್ ಕೇಳ್ಬೋದು. ಇವರು ಅವೆಲ್ಲ ಹಿಸ್ಟ್ರಿಯೋ ಅಥವಾ ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಸೈನ್ಸ್ ಅವ್ರು ತಗೊಂಡ್ರಪ್ಪ ಅಂತಂದ್ರ ಆ ಸಬ್ಜೆಕ್ಟ್ ಏನಾಗ್ತೈತಿ ಅವ್ರಿಗೆ ಹೊಸಾದಾಗ್ತೈತಿ. ಅವ್ರು ಇಷ್ಟು ಡೆಡಿಕೇಟೆಡ್ ಓದಿರ್ತಾರಲ್ಲ, ಬಹಳ ಪರ್ಫೆಕ್ಟ್ ಆಗಿ ಓದಿರ್ತಾರ. ಈವನ್ ಸಮ್ ಟೈಮ್ಸ್ ಈ ಆರ್ಟ್ಸ್ ಮತ್ತು ಸೈನ್ಸ್ ಕಾಮರ್ಸ್ ಅವ್ರಕ್ಕಿಂತ ಚೆನ್ನಾಗಿ ಓದಿರ್ತಾರ ಅವ್ರು. ಇಂಜಿನಿಯರಿಂಗ್ ಒಂದು ಮೆಡಿಕಲ್ ಅವರು ಆರ್ಟ್ಸ್ ಸಬ್ಜೆಕ್ಟ್ ಯಾವ್ದಾದ್ರು ಒಂದು ಹಿಸ್ಟ್ರಿ ತಗೊಂಡ್ರ, ಇದನ್ನ ನಾನು ನಮ್ಮ ಸ್ಟೂಡೆಂಟ್ಸ್ ಆಯ್ತು, ನನಗೆ ಗೊತ್ತಿದ್ದವ್ರ ಆಯ್ತು, ಅವ್ರ ಅನುಭವದಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಯಾವಾಗ ಈ ಆರ್ಟ್ಸ್ ಸಬ್ಜೆಕ್ಟ್ ತಗೋತಾರಲ್ಲ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿರ್ತಾರ ಅವ್ರು. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್ ಸ್ಟೂಡೆಂಟ್ಸ್, ನೀವು ಏನೇ ಸಿಲೆಕ್ಟ್ ಮಾಡಿದ್ರು ಮೊದಲಿಂದನೂ ನೀವು ಒಂದ್ ನಮೂನಿ ಹಾನಿ ಮಾಡಿದವ್ರ ಜೊತೆ ನೀವು ಚಂದಂಗೆ ಯಾವ್ದೋ ಕೋರ್ಸ್ ಚಲೋ ಜಾಯಿನ್ ಆಗ್ರಿ, ಚಂದಂಗೆ ಓದ್ರಿ. ನೀವು ಪೇರೆಂಟ್ಸ್ಗೂ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮ್ ಮಕ್ಕಳನ್ನ ಎಲ್ಲೇ ಆದ್ರೂ ನೀವು ಶಾಲೆಗೆ ಹಾಕಿದ್ರೆ ಓದಲ್ಲ, ಯಾವ್ದೋ ಕೋರ್ಸ್ ಹಾಕಿದ್ರೆ ಅವ್ರು ಚಂದಂಗೆ ಕಲಿತಾರಿಲ್ಲೋ ಏನಿಲ್ಲೋ ಎಲ್ಲಾನು ಸ್ವಲ್ಪ ಲಕ್ಷ ಕೊಟ್ಟು ಮಾಡ್ರಿ. ಅದಕ್ಕೆ ಸ್ಟೂಡೆಂಟ್ಸು ಮತ್ತು ಪೇರೆಂಟ್ಸು ಇವರೆಲ್ಲರೂ ಜಾಯಿಂಟ್ ಆಗಿ ಮಾಡಿದ್ರೆ ಏನೆಲ್ಲ ಆಗ್ತೈತಿ. ಅದಕ್ಕೆ ಚಾಯ್ಸ್ ಆಫ್ ಇದು ಆರ್ಟ್ಸು ಕಾಮರ್ಸು ಸೈನ್ಸು ಏನೇನು ಕನ್ಫ್ಯೂಷನ್ ಇಲ್ಲ. ನೀವು ಹೆಂಗ್ ತಯಾರಾಗ್ತೀರಿ ಹಂಗ ನಿಮ್ಗೆ ಓಪನಿಂಗ್ಸ್ ಅದಾವ. ನೀವು ಯಾವ್ದು ಬೇಕಾದೊಂದು ಅಚೀವ್ಮೆಂಟ್ ಮಾಡ್ಕೋಬಹುದು. ಇದು ನನ್ನ ವರ್ಷದಿಂದ ಆಸ್ ಎ ಟೀಚರು ಆತು. ಅಂಡ್ ಮತ್ತು ಉಳಿದಿದ್ದು ನನ್ನ ವಿದ್ಯಾರ್ಥಿಗಳಾತು, ನಮ್ಮ ಮನ್ಯಾನ ಹುಡುಗರು ಆತು, ಇವರೆಲ್ಲ ಅನುಭವದಿಂದ ಒಂದು ಹೇಳೋ ಮಾತಂತಂದ್ರೆ ಏನ, ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯು. ನೀವ ನೋಡ್ರಿ, ಕ್ಯಾಲಿಬರ್ ಅಂದ್ರೆ ನಿಮ್ದೇ ಇರ್ತೈತಿ ಸ್ಟೂಡೆಂಟ್ಸ್. ಹುಡುಗರು ನೀವು ಹೆಂಗ್ ತಯಾರು ಮಾಡ್ತೀರಿ ಅಂತ ಅನ್ನೋದು ಪೇರೆಂಟ್ಸ್ ಮೇಲೆ ಇರ್ತೈತಿ, ಅವ್ರು ಸಪೋರ್ಟ್ ಮಾಡೋದು. ಅದಕ್ಕೆ ಬಹಳ ಕನ್ಫ್ಯೂಷನ್ ಎದುರಾಗೂ ಇಲ್ಲ. ನಿಮ್ಗೆ ಏನ್ ಬೇಕೋ ಸೆಲೆಕ್ಷನ್ ಮಾಡ್ಕೊಳ್ರಿ. 3 ಸಬ್ಜೆಕ್ಟ್ ಈಕ್ವಲಿ, 3 ಬ್ರಾಂಚಸ್ ಆರ್ಟ್ಸ್ ಕಾಮರ್ಸ್ ಸೈನ್ಸ್, 3 ಈಕ್ವಲಿ ಓಪನ್, 3 ಈಕ್ವಲಿ ಕಾಂಪಿಟೇಟಿವ್, 3 ಈಕ್ವಲಿ ಚಲೋ ಬ್ರಾಂಚಸ್. ಅದಕ್ಕೆ ಆಸ್ ಎ ಬಿಗಿನಿಂಗ್ ಏನೇನು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರ್ತೈತಿ ಅದಕ್ಕೆ ಹೋಗ್ರಿ. ಇವನ್ ನಾನು ಇದನ್ನ ಮಾಡಿಸ್ತೀವಲ್ಲೇ, ಅದಕ್ಕೆ ಏನು ಕಾಳಜಿ ಮಾಡ್ಬೇಡ್ರಿ. ನಿಮ್ಗೆ ಏನ್ ಬೇಕೋ ಅದನ್ನ ನಾವು ಪ್ರೊವೈಡ್ ಮಾಡಾಕ ನಮ್ ಕಲುತೆ ಸಾಹೇಬ್ರಾತು, ನಮ್ ಮ್ಯಾನೇಜ್ಮೆಂಟ್ ಆತು, ಎಲ್ಲಾನು ಅಲ್ಲಿ ರೆಡಿ ಇರ್ತಾರ ಅವ್ರೆಲ್ಲರು. ಅದಕ್ಕೆ ನಾವ್ ಎಕ್ಸ್ಪರ್ಟ್ಸ್ ಅನ್ನು ಕರೆಸ್ತೀವಿ, ಎಕ್ಸ್ಪರ್ಟ್ಸ್ ಅನ್ನು ಕರೆಸಿ ನಿಮ್ಗೆಲ್ಲಾನು ಅದ್ರ ಬಗ್ಗೆ ತಿಳಿಸಿ ಹೇಳ್ತೀವಿ, ಅದ್ರ ಬಗ್ಗೆ ನಿಮ್ಗೆ ನಾಲೆಜನ್ನು ಕೊಡಿಸ್ತೀವಿ. ಅದಕ್ಕೆ ಏನು ಮಾಡ್ಬೇಡ್ರಿ, ಚಂದಂಗ್ ಒಂದ್ ನಿಮ್ಗೆ ಯಾವ್ದು ಬ್ರಾಂಚ್ ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ರಿ, ಚಂದಂಗ್ ಅದ್ರಾಗ ಸೆಟ್ಲ್ ಆಗ್ರಿ. ಚಂದಂಗ್ ಅಭ್ಯಾಸ ಮಾಡಿದ್ರೆ ನಿಮ್ಗೆ ಏನ್ ಬೇಕಾದ್ದು ಸಿಗತ್ತ, ನಿಮ್ಗೆ ಏನೂ ತೊಂದರೆ ಆಗುದಿಲ್ಲ ಅಂತ ನಂದೊಂದು ಅನುಭವದಿಂದ ಇವೆರಡು ಮಾತು ಹೇಳ್ತೀನಿ. ಅದಕ್ಕೆ ಅವರಿಗೆ ಆತು, ಕಲುತೆ ಸಾಹೇಬ್ರಿಗಾತು, ನಿಮ್ಗೆಲ್ಲರಿಗೂ ಒಂದು ಥ್ಯಾಂಕ್ಸ್. ನನಗೇನೋ 2 ಮಾತು ಹೇಳಕ್ ಕೊಟ್ಟಿದ್ದು. ಸರ್ ಅವರು ನಮ್ಮ ಕಾಲೇಜಿನ ಇರ್ತಕ್ಕಂಥ ವ್ಯವಸ್ಥೆಗಳ ಬಗ್ಗೆ ಸಾಕಷ್ಟು ತಿಳುವಳಿಕೆ ತಮ್ಗೆ ಹೇಳಿದ್ದಾರೆ. ಮತ್ತು ವಿದ್ಯಾರ್ಥಿಗಳು ಯಾವ ಯೋಜನೆಯಲ್ಲಿ ಯಾವ ರೀತಿಯಾಗಿ ಅಭ್ಯಾಸ ಮಾಡಿ ಯಾವ ಕೋರ್ಸ್ಗಳನ್ನ ಸೆಲೆಕ್ಟ್ ಮಾಡಬೇಕು ಸಾಕಷ್ಟು ಚರ್ಚೆ ಆಗಿದೆ. ಯಾವ ಕೋರ್ಸ್ ಇರಲಿ, ಇಂಜಿನಿಯರಿಂಗ್ ಇರಲಿ, ಮೆಡಿಕಲ್ ಇರಲಿ, BS ಅಗ್ರಿಕಲ್ಚರ್ ಇರಲಿ, ಅಥವಾ KS ಇರಲಿ, IAS ಇರಲಿ, NDA ಇರಲಿ, ಯಾವುದೇ ಇದ್ರೂ ಸಹಿತ ಪ್ರತಿಯೊಂದಕ್ಕೂ ನಾವು ಅಭ್ಯಾಸ ಮಾಡ್ಬೇಕಾಗತ್ತೆ. ಅಭ್ಯಾಸ ಇಲ್ಲದೆ, ಪರಿಶ್ರಮ ಇಲ್ಲದೆ ಅದು ಯಾವುದೂ ಸಾಧನೆ ಮಾಡಕ್ ಅವಕಾಶ ಇಲ್ಲ. ಕೋರ್ಸ್ ಗೊತ್ತಾಯ್ತು, ನಮ್ಮ NDA ಏನ್ ಮಾಡ್ಬೇಕು ಗೊತ್ತಾಯ್ತು, NEET ಏನ್ ಮಾಡ್ಬೇಕು ಗೊತ್ತಾಯ್ತು, JEE ಏನ್ ಮಾಡ್ಬೇಕು ಗೊತ್ತಾಯ್ತು, PUC ಬೋರ್ಡ್ ಎಕ್ಸಾಮ್ ಏನ್ ಮಾಡ್ಬೇಕು ಗೊತ್ತಾಯ್ತು, CET ಏನ್ ಮಾಡ್ಬೇಕು ಗೊತ್ತಾಯ್ತು. ಎಲ್ಲಾನು ವಿಷಯ ಗೊತ್ತಾದ್ಮೇಲೆ ಈ ಕಡೆ ಕೇಳಿ ಬಿಡುದಲ್ಲ, ಕೇಳ್ಕೊಂಡ ಮೇಲೆ ಅದಕ್ಕೆ ಅನುಗುಣವಾಗಿ ನಾವು ಪರಿಶ್ರಮ ಪಡಬೇಕು, ಅಭ್ಯಾಸ ಮಾಡಬೇಕು. ಪ್ರಾಮಾಣಿಕವಾಗಿ ಪರಿಶ್ರಮ ಪಟ್ಟರೆ ನಿಮ್ಗೆ ಏನಾದರೂ ಒಂದು ಸಾಧನೆ ಮಾಡಕ್ಕೆ ಅವಕಾಶ ಇದೆ ಜೀವನದಲ್ಲಿ. ಈ ವಿದ್ಯಾರ್ಥಿ ಜೀವನ, ನೀವು SSLC ಮುಗಿಸಿ PUC ಬರ್ತಾ ಇದ್ರಿ, ಇನ್ನು 5-6 ವರ್ಷದಲ್ಲಿ ನಿಮ್ಮ ಜೀವನವನ್ನ ನೀವು ತಾವು ಸ್ವತಃ ನಡೆಸ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿವರೆಗೆ ನೀವು ನಿಮ್ಮ ಪಾಲಕರ ಆದಾಯ ಮೇಲೆ, ಪಾಲಕರ ಅನುಗ್ರಹ ಮೇಲೆ, ಪಾಲಕರ ಪೋಷಣೆಯಲ್ಲಿ ನೀವು ಬೆಳೀತಾ ಇದ್ದೀರಿ. ಇನ್ನು ಮುಂದೆ ಬೆಳೀತಾ ಇರೋದು ನೀವು ನಿಮ್ಮ ಸ್ವತಃ ಕಾಲ ಮೇಲೆ ತಾವು ನಿಲ್ಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲಿ ನೀವು ಬಹಳಷ್ಟು ಪರಿಶ್ರಮ ಪಡಬೇಕು. ಯಾವ್ದು NDA ಇರ್ಬೋದು, KS ಇರ್ಬೋದು, IAS ಇರ್ಬೋದು, ಅಥವಾ ಇನ್ನೊಂದು ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಪ್ರತಿಯೊಂದಕ್ಕೂ ಸಹಿತ ನಿಮ್ಮ ಅಭ್ಯಾಸ, ನಿಮ್ಮ ಪರಿಶ್ರಮ, ನಿಮ್ಮ ಪ್ರಯತ್ನ ಮಾತ್ರ ನಿಮ್ಗೆ ಸಾಧ್ಯ ಆಗ್ತದೆ. ನಿಮ್ನ ಬೇರೆ ಮಾತುಗಳಂತ ಆಗಂಗಿಲ್ಲ. ಈಗ ನಿಮಗೆ ಮಾತು ಸಿಕ್ಕಿದೆ, ನಿಮಗೆಲ್ಲರೂ ಗೈಡ್ ಮಾಡಿದ್ದಾರೆ, ಏನು ಮಾಡಿದ್ರೆ ಏನಾಗುತ್ತೆ ಅಂತ. ಆ ಒಂದು ವಿಷಯದಲ್ಲಿ ತಾವು ಪ್ರಯತ್ನ ಮಾಡಿದ್ರೆ ಸರಿಯಾಗುತ್ತೆ ಅಂತ ಅನಿಸ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ನೀವೆಲ್ಲ ಪರಿಶ್ರಮ ಪಟ್ಟು ನಮ್ಮ ಜೀವನವನ್ನ ಕಟ್ಟಿಕೊಳ್ಳಿ ಅಂತ ನಾನು ನನ್ನ ಶುಭೇಚ್ಛೆಗಳನ್ನು ತಮ್ಮ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಎಲ್ಲರೂ ಏನು ಭಾಷಣಕಾರ ಇದ್ದೀರಿ, ಬೆಳಗ್ಗೆ ಸರ್ ಆಗಲಿ, ನಮ್ಮ ಪ್ರಸಾದ್ ಆಗಲಿ, ಶಿವಾನಂದ ಆಗಲಿ, ರವಿ ಆಗಲಿ, ನಮ್ಗೆ ಏನು ಗೆಸ್ಟ್ ಎಲ್ಲ ಬಂದ ನಮ್ಮ ಮಾಜಿ ವಿದ್ಯಾರ್ಥಿಗಳು
ಅವರು ಸಹಿತ ತಮ್ಮ ಅನುಭವಗಳನ್ನು ಚೆನ್ನಾಗಿ ಹಂಚಿಕೊಂಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಅವರ ಸಲಹೆ ಸೂಚನೆಗಳ ಮುಖಾಂತರ ತಾವು ಇನ್ನಷ್ಟು ಹೆಚ್ಚಿನ ಪ್ರಯತ್ನ ಮಾಡಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇಷ್ಟೊತ್ತಿನವರೆಗೆ ನಮ್ಮ ಸಂಸ್ಥೆಯ ಸಂಸ್ಥಾಪಕರು ಪದ್ಧತಿಯವರು ತಮ್ಮ ಹಿತವಚನಗಳನ್ನ ನೀಡಿದ್ದಾರೆ. ಇಲ್ಲಿಗೆ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಹಳೆಯ ವಿದ್ಯಾರ್ಥಿಗಳಾದಂತಹ ಈ ರವಿಚಂದ್ರ ತುಕಾನಟ್ಟಿ ಅವರು, ಆನಂತರ ರವಿ ದೇಶ್ಮುಖ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ, ನಮ್ಮೆಲ್ಲ ಶಿಕ್ಷಕ ಮಿತ್ರರ ಪರವಾಗಿ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಯಾಕಂದ್ರೆ ಸಾಧನೆಯನ್ನು ಮಾಡಿದಂತ